ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सागणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेशा गोपिका कान्ता राधाकान्त नमोऽस्तु ते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा कृष्ण कृष्ण हरे 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 राम 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 हरे हरे। ಶ್ರೀಮದ್ ಭಾಗವತದ 4ನೇ ಸ್ಕಂದದ 10ನೇ ಅಧ್ಯಾಯ ಯಕ್ಷರೊಡನೆ ಧ್ರುವ ಮಹಾರಾಜನ ಯುದ್ಧ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಹಾಗೆ ಅನುವಾದವನ್ನ ಓದುವವರು ಕೈ ಮೇಲೆತ್ತಬಹುದು. ಕಳೆದ ಅಧ್ಯಾಯದಲ್ಲಿ ಗೃಹಾಭಿಮುಖ ಧ್ರುವ ಮಹಾರಾಜನು ತಪಸ್ಸಿನ ನಂತರ ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ತನ್ನ ಅರಮನೆಗೆ ಹಿಂದಿರುಗಿದ ಬಗ್ಗೆ ಹಾಗೂ ಧ್ರುವ ಮಹಾರಾಜನಿಗೆ ಪಟ್ಟಾಭಿಷೇಕವಾದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ಅದರ ಮುಂದುವರಿದ ಭಾಗವನ್ನ 10ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಮೈತ್ರೇಯರು ನುಡಿಯುತ್ತಾ ಇರುವಂತಹ ಮಾತುಗಳಿಂದ ಈ ಒಂದು 10ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಒಟ್ಟು 30 ಶ್ಲೋಕಗಳಿವೆ ಈ ಒಂದು ಅಧ್ಯಾಯದಲ್ಲಿ. ಈ ಅಧ್ಯಾಯ ಧ್ರುವ ಮಹಾರಾಜನ ಮದುವೆಯ ಕುರಿತಾಗಿ ಮತ್ತು ಆತನ ಮಕ್ಕಳ ಕುರಿತಾಗಿ ತಿಳಿಸುವಂತಹ ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇದೆ. ಮೈತ್ರೇಯ ಉವಾಚ ಪ್ರಜಾಪತೇರ್ದುಹಿತರಂ ಶಿಶುಮಾರಸ್ಯ ವೈಧ್ರುವಃ ಉಪಯೇಮೇ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿ ಹೀಗೆಂದು ಹೇಳಿದರು: ಪ್ರೀತಿ ಪಾತ್ರನಾದ ವಿದುರನೇ, ಆ ಬಳಿಕ ಧ್ರುವ ಮಹಾರಾಜನು ಪ್ರಜಾಪತಿ ಶಿಶುಮಾರನ ಮಗಳಾದ ಭ್ರಮಿ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಅವನಿಗೆ ಕಲ್ಪ ಮತ್ತು ವತ್ಸರ ಎಂಬ 2 ಮಕ್ಕಳಾದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧ್ರುವ ಮಹಾರಾಜನ ತಂದೆ ಉತ್ತಾನಪಾದ ಧ್ರುವ ಮಹಾರಾಜ ಯಾವಾಗ ಒಂದು ರಾಜ್ಯಾಡಳಿತವನ್ನ ಮಾಡಲಿಕ್ಕೆ ಅವನು ಸಮರ್ಥ ಅಂತ ಹೇಳಿ ತಿಳಿಯಿತೋ, ತಕ್ಷಣವೇ ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿ ತಾನು ವಾನಪ್ರಸ್ಥಕ್ಕೆ ಹೊರಟು ಹೋದ, ಮನೆಯನ್ನ ಬಿಟ್ಟು ಹೊರಟು ಹೋದ. ಯಾಕಂದ್ರೆ ಧ್ರುವ ಮಹಾರಾಜ ಈಗಾಗಲೇ 5ನೇ ವರ್ಷ ವಯಸ್ಸಿನಲ್ಲೇ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಿದ್ದಾನೆ. ಆದ್ರೆ ಈ ಉತ್ತಾನಪಾದನಿಗೆ ಈಗ ಇನ್ನಾದ್ರೂ ಆತನು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳಬೇಕು. ಯಾಕಂದ್ರೆ ಈಗ ಅವನಿಗೆ ಸಮಯ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಧ್ರುವ ಮಹಾರಾಜನ ಒಂದು ವಿವಾಹದವರೆಗೆ ಕೂಡ ಆತನು ಕಾಯಲಿಲ್ಲ. ತನ್ನ ಮಗನಿಗೆ ಮದುವೆ ಮಾಡುವುದಕ್ಕಿಂತಲೂ ಆ ಒಂದು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯುವಂತಹದ್ದು ಹೆಚ್ಚು ಮುಖ್ಯ ಅನ್ನುವುದು ನಮಗೆ ಈ ಒಂದು ಶ್ಲೋಕದಿಂದ ನಮಗೆ ಈ ಶ್ರೀಮದ್ ಭಾಗವತದಲ್ಲಿ ನಮಗೆ ತಿಳಿದು ಬರುತ್ತದೆ. ಈ ರೀತಿ ಒಬ್ಬ ವ್ಯಕ್ತಿಯು ತನ್ನ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಒಂದು ಮನೆಯಲ್ಲಿ ಎಲ್ಲರೂ ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬರನ್ನ ತ್ಯಾಗ ಮಾಡಬಹುದು ಅಂತ ಹೇಳ್ತಾರೆ. ಅದರ ಅರ್ಥ ಒಬ್ಬರ ತ್ಯಾಗದಿಂದ ಮನೆ ಒಂದು ಚೆನ್ನಾಗಿ ನಡೀತದೆ, ಅಥವಾ ಒಂದು ಊರು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಮನೆಯನ್ನ ತ್ಯಾಗ ಮಾಡಬಹುದು, ಅಥವಾ ಒಂದು ದೇಶ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಊರನ್ನ ತ್ಯಾಗ ಮಾಡಬಹುದು. ಅದೇ ರೀತಿ
ಒಬ್ಬ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರವನ್ನ ಪಡೀಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಬಹುದು ಅಂತ ಹೇಳಿ ಶಾಸ್ತ್ರವು ನಮಗೆ ತಿಳಿಸ್ತದೆ. ಆ ಒಂದು ಆ, ಎಷ್ಟೊಂದು ಪ್ರಮುಖವಾಗಿದೆ ಇದು ಅನ್ನುವಂತಹ ಈ ಒಂದು ವಿಷಯ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಉತ್ತಾನಪಾದನು ಬಹಳ ಕಾತರನಾಗಿದ್ದನು. ಹೀಗಾಗಿ ತನ್ನ ಮಗನಾದಂತಹ ಧ್ರುವ ಮಹಾರಾಜ ರಾಜ್ಯಾಡಳಿತದ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಸಮರ್ಥನಾದ ಕೂಡಲೇ 5 ವರ್ಷಗಳಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅಂಜದೆ ಅಳುಕದೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನೆಯನ್ನು ಬಿಟ್ಟು ತೆರಳಿದ್ದ ಮಗನಂತೆಯೇ ಅವನೂ ಮನೆಯನ್ನು ಬಿಟ್ಟು ಹೋದನು. ಈ ರೀತಿಯಾಗಿ ಆ ಧ್ರುವ ಮಹಾರಾಜ ರಾಜನಾಗ್ತಾನೆ. ಹಾಗೂ ಆತನಿಗೆ ಇಬ್ಬರು ಮಡದಿಯರು. ಒಬ್ಬಳು ಮಡದಿ ಭ್ರಮಿ, ಶಿಶುಮಾರನ ಮಗಳಾದಂತಹ ಭ್ರಮಿ. ಅವರಲ್ಲಿ ಇಬ್ಬರು ಮಕ್ಕಳು, ಕಲ್ಪ ಮತ್ತೆ ವತ್ಸರ ಅನ್ನುವಂತಹ ಮಕ್ಕಳು. ಇಲ್ಲಿ ನೇರವಾದ ಅರ್ಥ ನೋಡಿದ್ರೆ ವತ್ಸರ ಅಂತ ಹೇಳಿದ್ರೆ ಒಂದು ವತ್ಸರ, ಸಂವತ್ಸರ ಅಂತ ಹೇಳ್ತೇವೆ. ಕಲ್ಪ ಅಂತ ಹೇಳಿದ್ರೆ ಬ್ರಹ್ಮದೇವನ ಒಂದು ದಿನ, ಅದನ್ನ ಕಲ್ಪ ಅಂತ ಹೇಳಿ ಕರೆಯುವಂಥದ್ದು. ಆ ಅರ್ಥದಲ್ಲಿ ಮಕ್ಕಳಿಗೆ ಕಲ್ಪ ಮತ್ತೆ ವತ್ಸರ ಅನ್ನುವಂತಹ ಹೆಸರುಗಳನ್ನ ಧ್ರುವ ಮಹಾರಾಜನು ಇಟ್ಟಿದ್ದಾನೆ. ಇನ್ನು ಮುಂದುವರಿಸ್ತಾ ಎರಡನೆಯ ಮಡದಿಯ ಕುರಿತಾಗಿ 2ನೆಯ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಬಹುದು. ಇಲಾಯಾಮಪಿ ಭಾರ್ಯಾಯಾಂ ವಾಯೋ ಪುತ್ರ್ಯಾಂ ಮಹಾಬಲ ಪುತ್ರಮುತ್ಕಲ ನಾಮಾನಂ ಯೋಷಿದತ್ನಮಜೀತ್ ಜನತ್. ಶೋಭಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹಾಬಲಶಾಲಿಯಾಗಿದ್ದ ಧ್ರುವ ಮಹಾರಾಜನಿಗೆ ಇಳಾ ಎಂಬ ಹೆಸರಿನ ಇನ್ನೊಬ್ಬ ಹೆಂಡತಿಯೂ ಇದ್ದಳು. ಅವಳು ವಾಯುದೇವತೆಯ ಮಗಳಾಗಿದ್ದಳು. ಅವಳಲ್ಲಿ ಅವನಿಗೆ ಉತ್ಕಲ ಎಂಬ ಹೆಸರಿನ ಒಬ್ಬ ಮಗನು, ತುಂಬಾ ಸುಂದರಿಯಾದ ಒಬ್ಬ ಮಗಳು ಜನಿಸಿದರು. ಧನ್ಯವಾದ. ಹರೇ ಕೃಷ್ಣ. ಈ ರೀತಿ ಧ್ರುವ ಮಹಾರಾಜನು ಇಬ್ಬರು ಮಡದಿಯರು ಮತ್ತು 4 ಜನ ಮಕ್ಕಳನ್ನ ಹೊಂದಿದ್ದ. ಆತನ ಆಡಳಿತವು ಬಹಳ ಚೆನ್ನಾಗಿ ನಡೆಯುತ್ತಾ ಇತ್ತು. ಹೀಗಿರಬೇಕಾದ್ರೆ ಒಂದು ದಿನ ಏನಾಯ್ತು, ಉತ್ತಮನು ಮರಣವನ್ನ ಹೊಂದುತ್ತಾನೆ. ಈ ಒಂದು ವಿಷಯವೇ ಈ ಅಧ್ಯಾಯದ ಮುಖ್ಯವಾದಂತಹ ವಿಷಯವಾಗಿದೆ. ಉತ್ತಮನಿಗೆ ಯಕ್ಷರಿಂದ ಮರಣವು ಸಂಭವಿಸ್ತದೆ. ಉತ್ತಮಾತು ಅಕೃತ ಉದ್ವಾಹೋ ಮೃಗಾಯಾಯಂ ಬಲೀಯಸ ಹತ ಪುಣ್ಯಜನೇನಾದ್ರೌ ತನ್ಮಾತಾಸ್ಯ ಗತಿಂ ಗತ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನ ತಮ್ಮನಾದ ಹಾಗೂ ಇನ್ನೂ ಮದುವೆಯಾಗದೇ ಇದ್ದ ಉತ್ತಮನು ಒಮ್ಮೆ ಮೃಗಯ ವಿಹಾರಕ್ಕೆ ಹೋಗಿದ್ದ. ಅಲ್ಲಿ ಹಿಮಾಲಯ ಪರ್ವತದಲ್ಲಿದ್ದ ಬಲಶಾಲಿ ಯಕ್ಷನೊಬ್ಬನು ಅವನನ್ನು ಕೊಂದು ಹಾಕಿದ. ಅವನ ತಾಯಿಯಾದ ಸುರುಚಿಯು ತನ್ನ ಮಗನ ಹಾದಿಯನ್ನೇ ಹಿಡಿದಳು, ಅಂದರೆ ಅವಳು ಸತ್ತು ಹೋದಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಭಗವಂತನು ಹಿಂದೆಯೇ ಹೇಳಿದ ರೀತಿಯಲ್ಲಿಯೇ ಎಲ್ಲವೂ ಕೂಡ ನಡೀತಾ ಇದೆ. ಪುಣ್ಯಜನೇನ ಅಂತ ಹೇಳಿದ್ರೆ ಇಲ್ಲಿ ಯಕ್ಷನನ್ನ ಹೇಳುವಂತಹದ್ದು. ಹಿಮಾಲಯದ ಪ್ರದೇಶದಲ್ಲಿ ಇರುವಂತಹ ಜನರು, ಅಂತಹ ಒಬ್ಬ ಯಕ್ಷನ ಕೈಯಲ್ಲಿ ಉತ್ತಮನು ಮರಣವನ್ನ ಹೊಂದುತ್ತಾನೆ. ಹಾಗೂ ಸುರುಚಿ ಆತನನ್ನ ಹುಡುಕ್ತಾ ಹೋಗಿ ಆಕೆಯು ಕೂಡ ಅಲ್ಲಿ ಮರಣವನ್ನ ಅಪ್ಪುತ್ತಾಳೆ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು. ಇದನ್ನ ತಿಳಿದಂತಹ ಧ್ರುವ ಮಹಾರಾಜ ತಕ್ಷಣವೇ ಯಕ್ಷರ ಮೇಲೆ ಯುದ್ಧವನ್ನ ಸಾರ್ತಾನೆ. ಯಕ್ಷರನ್ನೆಲ್ಲರನ್ನು ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಧ್ರುವ ಮಹಾರಾಜ ಒಂದು ಯುದ್ಧವನ್ನ ಸಾರಿ ಹಿಮಾಲಯದ ಕಡೆಗೆ ವಿಜಯ ಯಾತ್ರೆಯನ್ನ ಕೈಗೊಳ್ತಾನೆ. ಧ್ರುವೋ ಭ್ರಾತೃವಧಂ ಶ್ರುತ್ವಾ ಕೋಪಾಮರ್ಷಾಶುಚಾರ್ಪಿತಃ ಜೈತ್ರಂ ಸ್ಯಂದನಮಾಸ್ಥಾಯ ಗತಾ ಪುಣ್ಯ ಜನಾಲಯಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತನ್ನ ತಮ್ಮನಾದ ಉತ್ತಮನನ್ನು ಹಿಮಾಲಯದಲ್ಲಿನ ಯಕ್ಷರು ಕೊಂದು ಹಾಕಿದ ಸುದ್ದಿಯನ್ನು ಕೇಳಿದ ಧ್ರುವ ಮಹಾರಾಜ ಕೋಪ ಮತ್ತು ಶೋಕದ ಭಾವನೆಗಳಿಂದ ಕೂಡಿದವನಾಗಿ ತನ್ನ ರಥವನ್ನೇರಿ ಯಕ್ಷರ ನಗರಿಯಾದ ಅಲಕಾಪುರಿಯನ್ನು ಗೆಲ್ಲುವ ಸಲುವಾಗಿ ಜೈತ್ರ ಯಾತ್ರೆಯನ್ನು ಕೈಗೊಂಡನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ 3 ವಿಷಯಗಳು. ಧ್ರುವನಿಗೆ ಕೋಪ ಇದೆ, ಯಾಕಂದ್ರೆ ಉತ್ತಮನನ್ನ ಅವರು ಸಾಯಿಸಿದ್ದಾರೆ. ಶೋಕ ಇದೆ, ತಮ್ಮನನ್ನ ಕಳೆದುಕೊಂಡಿದ್ದೇನೆ ಅನ್ನೋ ಕಾರಣಕ್ಕೆ. ಹಾಗೂ
ಶತ್ರುಗಳ ವಿಷಯದಲ್ಲಿ ದ್ವೇಷಯುಕ್ತನಾಗಿದ್ದಾನೆ. ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅನ್ನುವಂತಹ ಒಂದು ದ್ವೇಷ ಭಾವವು ಕೂಡ ಇದೆ. ಹೀಗೆ 3 ವಿಷಯಗಳನ್ನ ಇಲ್ಲಿ ಹೇಳ್ತಾರೆ: ಕೋಪಾವಿಷ್ಟ, ಶೋಕಾಕುಲ ಹಾಗೂ ದ್ವೇಷಯುಕ್ತ ಅನ್ನುವಂತಹ 3 ಭಾವನೆಗಳನ್ನ ಆತನು ಹೊಂದಿದ್ದಾನೆ. ಇದನ್ನ ಈ ರೀತಿಯಾದಂತಹ ರೀತಿಯಲ್ಲಿ ಧ್ರುವ ಮಹಾರಾಜನು ಯಾಕೆ ಸೇಡು ತೀರಿಸಿಕೊಳ್ತಾನೆ? ಇಲ್ಲಿ ಹಿಮಾಲಯದಲ್ಲಿ ಈಗ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಹಿಮಾಲಯದಲ್ಲಿನ ಯಕ್ಷರು ತನ್ನ ತಮ್ಮನನ್ನು ಕೊಂದು ಹಾಕಿದಾಗ ಅವರ ವಿಷಯದಲ್ಲಿ ಸೇಡು ತೀರಿಸಿಕೊಳ್ಳುವುದು ಅವನ ಕರ್ತವ್ಯವೇ ಆಗಿತ್ತು ಅನ್ನುವಂತಹ ವಿಷಯವನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 5ನೆಯ ಶ್ಲೋಕ. ಗತ್ವೋದೀಚೀಂ ದಿಶಂ ರಾಜ ರುದ್ರಾನುಚರ ಸೇವಿತಾಂ ದದರ್ಶ ಹಿಮವದ್ರೋಣ್ಯಾಂ ಪುರೀಂ ಗುಹ್ಯಕ ಸಂಕುಲಾಂ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಕ್ಷರು ಬಹುಪಾಲು ಶಿವನ ಭಕ್ತರು ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಯಕ್ಷರು ಟಿಬೇಟಿಯನರಂತೆ ಹಿಮಾಲಯದ ಗುಡ್ಡುಗಾಡು ಜನಾಂಗದವರೆಂದು ಇದರಿಂದ ತೋರಿ ಬರುತ್ತದೆ. ಹರೇ ಕೃಷ್ಣ. ಭಾವಾರ್ಥ ಓದಿದ್ರು, ಅನುವಾದ ಓದ್ಲಿ. ಓಕೆ ಓಕೆ, ಅನುವಾದ ಓದ್ಬೇಕಿತ್ತು. ಇಲ್ಲಿ ಮತ್ತೆ ಧ್ರುವ ಮಹಾರಾಜನು ಹಿಮಾಲಯ ಪರ್ವತ ಶ್ರೇಣಿಯ ಉತ್ತರ ದಿಕ್ಕಿನತ್ತ ನಡೆದ. ಅಲ್ಲಿನ ಕಣಿವೆಯೊಂದರಲ್ಲಿ ಅವನು ನಗರವೊಂದನ್ನು ಕಂಡ. ಅದು ಶಿವನ ಅನುಚರರಾದ ಗುಹ್ಯಕರಿಂದ ತುಂಬಿ ಹೋಗಿತ್ತು. ಇಲ್ಲಿ ಗುಹ್ಯಕ ಅಂತ ಹೇಳಿದ್ರೆ ಯಕ್ಷರನ್ನೇ ಗುಹ್ಯಕರು ಅಂತ ಹೇಳಿ ಕರೀತಾ ಇದ್ದಾರೆ. ಉತ್ತರದಲ್ಲಿ, ಈ ಉತ್ತರದ ಹಿಮಾಲಯ ಭಾಗದಲ್ಲಿ ಬಹಳಷ್ಟು ಸ್ಥಳಗಳು ಸಾಮಾನ್ಯ ಮನುಷ್ಯರಿಗೆ ಕಾಣುವುದಿಲ್ಲ. ಅಲ್ಲಿ ನಾವು ಹೋಗಿ ಹುಡುಕಿದ್ರೆ ಈ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಸ್ಥಳಗಳನ್ನ ಕಾಣಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಅಂತಹ ಸ್ಥಳಗಳೆಲ್ಲ ಹಿಮಾಲಯ ಪ್ರದೇಶದಲ್ಲಿ ಇದೆ. ಇಲ್ಲಿ ಹೇಳಿರುವಂತಹ ಸ್ಥಳ ಇದು ಅಲಕಾಪುರಿ ಅನ್ನುವಂತಹ ಸ್ಥಳ. ಅಲ್ಲಿ ಈ ಯಕ್ಷರು ವಾಸ ಮಾಡ್ತಾರೆ. ಅಲ್ಲಿಗೆ ಧ್ರುವ ಮಹಾರಾಜನು ದಾಳಿ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅವರ ಮೇಲೆ ಆಕ್ರಮಣವನ್ನ ಮಾಡ್ಲಿಕ್ಕೆ ಹೋಗಿರುವಂತಹದ್ದು. ಮುಂದುವರಿಸ್ತಾ 6ನೆಯ ಶ್ಲೋಕ. ದದ್ಮೌ ಶಂಖಂ ಬೃಹದ್ಬಾಹು ಹಂ ದಿಶಶ್ಚಾನುನಾದಯನ್ ಏನೋದ್ವಿಗ್ನ ದಿಶಾ ಕ್ಷತ್ತಾರುಪವ್ಯೋತ್ರ ಸನ್ಭೃಶಂ. ಶೋಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮುಂದುವರಿದು ಮೈತ್ರೇಯರು ಹೀಗೆಂದು ಹೇಳಿದರು: ಪ್ರೀತಿಪಾತ್ರನಾದ ವಿದುರನೇ, ಅಲಕಾಪುರಿಯನ್ನು ಸೇರಿದೊಡನೆಯೇ ಧ್ರುವ ಮಹಾರಾಜನು ತನ್ನ ಶಂಖವನ್ನು ಮೊಳಗಿದನು. ಇಡೀ ಆಕಾಶದಲ್ಲಿ ಹಾಗೂ ಎಲ್ಲ ದಿಕ್ಕುಗಳಲ್ಲಿ ಆ ಧ್ವನಿ ಮೊಳಗಿತು. ಯಕ್ಷಪತ್ನಿಯರು ತುಂಬಾ ಭಯಭೀತರಾದರು. ಅವರ ಕಣ್ಣುಗಳನ್ನು ನೋಡಿದರೆ ಅವರು ತುಂಬಾ ಕಾತರರಾಗಿದ್ದಾರೆಂಬುದು ಎದ್ದು ಕಾಣುತ್ತಿತ್ತು. ಧನ್ಯವಾದಗಳು. ಶಂಖವನ್ನ ಓದುವಂತದ್ದು ಒಂದು ಕ್ರಮ ಎಲ್ಲ ಯುದ್ಧದ ಪ್ರಾರಂಭದಲ್ಲಿ ಭಗವದ್ಗೀತೆಯಲ್ಲೂ ನಾವು ಕಾಣ್ತೇವೆ. ಎಲ್ಲ ಪಾಂಡವರು ಮೊದಲು ಭೀಷ್ಮಾಚಾರ್ಯರು ಶಂಖವನ್ನ ಊದಿದ್ರು. ಆಮೇಲೆ ಪಾಂಡವರು, ಶ್ರೀಕೃಷ್ಣ ಎಲ್ಲರೂ ಕೂಡ ಜೊತೆ ಸೇರಿ ಶಂಖವನ್ನ ಊದಿ ಯುದ್ಧವನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಎಲ್ಲಿಯೂ ಕೂಡ ಎಲ್ಲರನ್ನ ಎಚ್ಚರಿಸಿ ಯುದ್ಧವನ್ನ ಮಾಡುವಂತಹದ್ದು. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಮಲಗಿರುವಾಗ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಎಲ್ಲರನ್ನು ಸಾಯಿಸುವಂತಹ ಕ್ರಮ. ಆದ್ರೆ ಹಿಂದೆ ಯುದ್ಧ ಅಂತ ಹೇಳಿದ್ರೆ ಮೊದಲು ಘೋಷಣೆ ಆಗ್ತದೆ, ಆಮೇಲೆ ಯುದ್ಧವನ್ನ ಪ್ರಾರಂಭ ಮಾಡುವಂತಹದ್ದು. ಅದು ಒಂದು ಕ್ರಮ. ಅದೇ ರೀತಿ ಇಲ್ಲಿ ಧ್ರುವ ಮಹಾರಾಜನು ಶಂಖವನ್ನ ಊದಿದ್ದಾನೆ. ಅದನ್ನ ಕೇಳಿಸಿಕೊಂಡಂತಹ ಎಲ್ಲರಿಗೂ ಕೂಡ ಭಯ ಉಂಟಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ತಥೋ ನಿಷ್ಕ್ರಮ್ಯ ಬಲಿನ ಉಪದೇವ ಮಹಾಭಟ ಅತಹಂತಸ್ತನ್ನಿದಾದಂ ಅಭಿಪೇತೋರುತಾಯುಧ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಪರಾಕ್ರಮಶಾಲಿಯಾದ ವಿದುರನೇ, ಬಲಶಾಲಿಗಳಾಗಿದ್ದ ಯಕ್ಷನ ಆ ಮಹಾಯೋಧರು ಧ್ರುವ ಮಹಾರಾಜನ ಆ ಶಂಖನಾದವನ್ನು ಸಹಿಸಲು ಅಸಮರ್ಥರಾಗಿ ಬಗೆ ಬಗೆಯಾದ ಆಯುಧಗಳೊಂದಿಗೆ ಸನ್ನದ್ಧರಾಗಿ ಧ್ರುವರಾಜನ ಮೇಲೆ ಎರಗಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಅವರವರ ಆಯುಧಗಳನ್ನೆಲ್ಲ ಎತ್ತಿಕೊಂಡು ಧ್ರುವನ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಶ್ಲೋಕ 8. ಸಾತಾನಾಪತತೋ ವೀರಾ ಉಗ್ರಧನ್ವಾ ಮಹಾರಥ ಏಕೈಕಂ ಯುಗಪತ್ ಸರ್ವಾನಹನ್ ಬಾಣೈಸ್ತ್ರಿಭಿಸ್ತ್ರಿಭಿಃ. ಚಂದ್ರಿಕಾ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಮಹಾರಥಿಯು ಮಹಾಬಿಲ್ಲುಗಾರನು ಆಗಿದ್ದ ಧ್ರುವ ಮಹಾರಾಜನು ಏಕಕಾಲದಲ್ಲಿ 3 ಬಾಣಗಳನ್ನು ಬಿಡುತ್ತಾ ತನ್ನ ಮೇಲೆರಗಿದ ಅವರೆಲ್ಲರನ್ನೂ ಆ ಕ್ಷಣವೇ ಕೊಲ್ಲತೊಡಗಿದ. ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾರಥಿ, ಇಲ್ಲಿ ಧ್ರುವ ಮಹಾರಾಜ ಒಬ್ಬನೇ ಏಕಾಂಗಿಯಾಗಿ ಯುದ್ಧಕ್ಕೆ ಬಂದಿರುವಂತಹದ್ದು. ಯಕ್ಷರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೂ ಕೂಡ ಧ್ರುವನು ಅವರನ್ನೆಲ್ಲ ಎದುರಿಸಲಿಕ್ಕೆ ಸಾಧ್ಯವಾಯಿತು. ಯಾಕೆಂತ ಹೇಳಿದ್ರೆ ಆತನು ಮಹಾರಥಿಯಾಗಿದ್ದಾನೆ. ಮಹಾರಥಿ ಅಂತ ಹೇಳಿದ್ರೆ 100 ಸೈನಿಕರ ಜೊತೆಗೆ ಏಕಕಾಲದಲ್ಲಿ ಯುದ್ಧವನ್ನ ಮಾಡುವಂತಹ ಪರಿಣತಿಯನ್ನ ಅವರು ಹೊಂದಿರುತ್ತಾರೆ. ಒಂದೇ ಸಲಕ್ಕೆ 3 ಬಾಣಗಳನ್ನ ಆತನು ಪ್ರಯೋಗ ಮಾಡ್ತಾ ಇದ್ದ. ಯಾರೆಲ್ಲ ತನ್ನ ಮುಂದೆ ಬರ್ತಾರೋ ಅವ್ರನ್ನೆಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ ಧ್ರುವ ಮಹಾರಾಜ. ಮುಂದುವರಿಸ್ತಾ 9ನೇ ಶ್ಲೋಕ. ತೇವೈ ಲಲಾಟ ಲಗ್ನೈ ತೈ ಇಶುಭಿ ಸರ್ವೇ ಏವ ಹಿ ಮತ್ವಾ ನಿರಸ್ತಮಾತ್ಮಾನಂ ಆಶಂಸನ್ ಕರ್ಮ ತಸ್ಯ ತತ್. ವರದ ಮಾತಾಜಿ. ಪ್ರಮಾಣಗಳು ಅನುವಾದ ಶ್ರೀಲಾ ಪ್ರಭುಪಾದರಿಂದ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನ ಬಾಣಗಳಿಗೆ ತಮ್ಮ ಯೋಧರ ತಲೆಗಳು ಬಲಿಯಾಗುತ್ತಿರುವುದನ್ನು ಕಂಡಾಗ ತಮ್ಮ ವಿಕಟ ಪರಿಸ್ಥಿತಿ ಏನು ಎಂಬುದು ಯಕ್ಷರ ನಾಯಕರಿಗೆ ಚೆನ್ನಾಗಿ ಅರಿವಾಯಿತು. ಅವರು ತಮ್ಮ ಸೋಲು ನಿಶ್ಚಿತ ಎಂಬ ತೀರ್ಮಾನಕ್ಕೆ ಬಂದರು. ಆದರೆ ಪರಾಕ್ರಮಶಾಲಿಗಳಾದ ಅವರು ಧ್ರುವ ಮಹಾರಾಜನ ಪರಾಕ್ರಮವನ್ನು ಪ್ರಶಂಸಿಸಿದರು. ಇದು ಕ್ಷತ್ರಿಯರ ಒಂದು ಗುಣ. ಅವರು ಧ್ರುವ ಮಹಾರಾಜ ಯಕ್ಷರನ್ನ ಸಂಹಾರ ಮಾಡ್ತಾ ಇದ್ದಾನೆ, ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ ಅಂತ ಆದ್ರೂ ಕೂಡ ಆ ಧ್ರುವನ ಒಂದು ಪರಾಕ್ರಮವನ್ನ ಕಂಡು ಅವರು ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಎಂತಹ ಉತ್ತಮವಾದ ವೀರ, ಎಂತಹ ಶ್ರೇಷ್ಠ ವೀರ ಅನ್ನುವಂತಹ ಮಾತಿನಲ್ಲಿ ಅವರು ಆ ಪರಾಕ್ರಮವನ್ನ ಸಂತೋಷದಿಂದಲೇ ಅವರು ಕಾಣ್ತಾ ಇದ್ದಾರೆ, ಅವರ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಕ್ರೀಡಾ ಮನೋಭಾವ ಅಂತಾನು ಹೇಳ್ತಾರೆ. ಹೇಗೆ ಕ್ರೀಡೆಯಲ್ಲಿ ಎಷ್ಟೇ ಎದುರಾಳಿ ಪಕ್ಷದವರು ಅಥವಾ ನಮ್ಮ ಮುಂದೆ ಇರುವವರು ಅವರು ನಮ್ಮನ್ನ ಸೋಲಿಸಿದ್ರು ಕೂಡ ಅವರ ಸೋಲಿಸಿದಂತಹ ರೀತಿ, ಅವರ ಒಂದು ಪರಾಕ್ರಮವನ್ನ ಕಂಡಾಗ ಅದು ನಮಗೆ ಸಂತೋಷವನ್ನೇ ಕೊಡ್ತದೆ. ಅದೇ ರೀತಿ ಒಂದು ಕ್ರೀಡಾ ಮನೋಭಾವದಿಂದ ಅವರು ಕ್ಷತ್ರಿಯ ಮನೋಧರ್ಮದಲ್ಲಿ ಅವರನ್ನ ಧ್ರುವನನ್ನ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಇದೊಂದು ಸಲ್ಲಕ್ಷಣ, ಉತ್ತಮವಾದಂತಹ ಲಕ್ಷಣ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಕ್ಷರು ಅಷ್ಟಕ್ಕೆ ಬಿಡುವುದಿಲ್ಲ, ಧ್ರುವನ ಮೇಲೆ ಮತ್ತಷ್ಟು ಆಕ್ರಮಣವನ್ನ ಮಾಡ್ತಾರೆ. ಈಗ ಅವರು ಪೂರ್ಣ ಪ್ರಮಾಣದಲ್ಲಿ ಯುದ್ಧವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಎಲ್ಲರೂ ಜೊತೆ ಸೇರಿ ಒಟ್ಟಿಗೆ ಧ್ರುವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾರೆ. ತೇ ಅಪಿ ಚ ಅಮುಂ ಅಮೃಷ್ಯಂತ ಪಾದಸ್ಪರ್ಶಂ ಇವ ಉರಗ ಶರೈ ಅವಿಧ್ಯನ್ ಯುಗಪತ್ ದ್ವಿಗುಣಂ ಪ್ರಚಿಕೀರ್ಷವಃ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭು. ಇನ್ನೊಬ್ಬರ ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇನ್ನೊಬ್ಬರ ಕಾಲಿನ ತುಳಿತಕ್ಕೆ ಸಿಕ್ಕಿ ಹೊಸಗಿ ಹೋಗುವುದನ್ನು ಸಹಿಸಲಾರದ ಸರ್ಪಗಳಂತೆ ಯಕ್ಷರು ಧ್ರುವ ಮಹಾರಾಜನ ಅದ್ಭುತ ಪರಾಕ್ರಮವನ್ನು ಕಂಡು ಸಹಿಸಲಾರದೆ ಹೋದರು. ತಮ್ಮ ಯೋಧರು ಇಮ್ಮಡಿ ಬಾಣಗಳನ್ನು ಅಂದರೆ 6 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸುವಂತೆ ಮಾಡಿ ಧೈರ್ಯವಾಗಿಯೇ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಮುಂದಿನ ಕೆಲವು ಶ್ಲೋಕಗಳಲ್ಲಿ ಬಹಳಷ್ಟು ಸಾದೃಶ್ಯಗಳನ್ನು ನಾವು ಕಾಣಬಹುದು. ಇಲ್ಲಿ ಹೇಳ್ತಾ ಇರುವಂತಹದ್ದು ಹೇಗೆ ಕಾಲಿನ ತುಳಿತಕ್ಕೆ ಒಂದು ಸರ್ಪ ಸಿಕ್ಕಿಕೊಂಡ್ರೆ ಅದು ಯಾರು ತಿಳಿದೋ ತಿಳಿಯದೆಯೋ ಆ ಸರ್ಪವನ್ನ ತುಳಿದಿದ್ದಾರೋ ಅವರ ಮೇಲೆ ಆಕ್ರಮಣವನ್ನ ಮಾಡ್ತದೆ. ಅದು ವಿಷವನ್ನ ಅವರಿಗೆ ಕಚ್ಚುತ್ತದೆ ಹಾಗೂ ಅವರ ಶರೀರಕ್ಕೆ ವಿಷವನ್ನ ಸೇರಿಸ್ತದೆ. ಈ ರೀತಿ ಸರ್ಪಗಳಂತೆ ಯಕ್ಷರು ಕೂಡ ಧ್ರುವನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ದ್ವಿಗುಣ, ಅಂದ್ರೆ ಧ್ರುವ ಏಕಕಾಲದಲ್ಲಿ 3 ಬಾಣವನ್ನ ಬಿಟ್ರೆ ಯಕ್ಷರು 6 ಬಾಣಗಳನ್ನ ಒಂದೇ ಸಲಕ್ಕೆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. 11, 12 ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಯುಧಗಳ ಹೆಸರುಗಳನ್ನು ನಾವು ಕಾಣಬಹುದು. ತಥಾ ಪರಿಘಾಸ್ ನಿಸ್ತ್ರಿಶ್ಚೈ ಪ್ರಾಸಶೂಲ ಪರಶ್ವಧ್ವೈ ಶಕ್ತ್ಯಷ್ಟಿರ್ಭೀರ್ಭೂಷುಂಡೀಭಿಶ್ಚತ್ರ ವೈಜೈ ಶರೈರಪಿ
ಅಭ್ಯವರ್ಷನ್ ಪ್ರಕುಪಿತಾ ಸರಥಂ ಸಹಸಾರಥಿಂ ಇಚ್ಛಂತಸ್ತ ಪ್ರತೀಕರ್ತುಂ ಉಪತಾನಾಂ ತ್ರಯೋದಶ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಯಕ್ಷ ಯೋಧರ ಸಂಖ್ಯೆ 1,30,000ದಷ್ಟಿತ್ತು. ಅವರೆಲ್ಲರೂ ತುಂಬಾ ಕೋಪವಿಷ್ಟರಾಗಿದ್ದರು. ಧ್ರುವ ಮಹಾರಾಜನ ಅದ್ಭುತ ಕಾರ್ಯಚಟುವಟಿಕೆಗಳನ್ನು ವಿಫಲವಾಗಿಸಲು ಉತ್ಸುಕರಾಗಿದ್ದರು. ತಮ್ಮ ಎಲ್ಲಾ ಶಕ್ತಿಯೊಂದಿಗೆ ಅವರು ಮಹಾರಾಜ ಧ್ರುವನ ಮೇಲೆ, ಅವನ ರಥದ ಮೇಲೆ ಹಾಗೂ ಸಾರಥಿಯ ಮೇಲೆ ಬಗೆ ಬಗೆಯಾದ ಚಿತ್ರಶರಗಳಿಂದ, ಪುಕ್ಕಗಳಿಂದ ಕೂಡಿದ ಬಾಣಗಳು, ಪರಿಗಗಳಿಂದ, ಖಡ್ಗಗಳಿಂದ, ತ್ರಿಶೂಲಗಳಿಂದ, ಬಲ್ಲೆಗಳಿಂದ, ಬರ್ಜಿಗಳಿಂದ, ಈಟಿಗಳಿಂದ ಮತ್ತು ಭುಷಂಡಿಗಳಿಂದ ಆಕ್ರಮಣ ಮಾಡಿದರು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿಯಾಗಿ ಆಕ್ರಮಣ ಮಾಡಲ್ಪಟ್ಟಂತಹ ಧ್ರುವನು ಅದನ್ನ ಯಾವ ರೀತಿಯಾಗಿ ಎದುರಿಸಿದ ಅನ್ನೋದನ್ನ ಸಾದೃಶ್ಯ 5 ರೀತಿಯಾದಂತಹ ಉದಾಹರಣೆಗಳ ಮುಖಾಂತರ ಇಲ್ಲಿ ನಮಗೆ ಭಾಗವತದಲ್ಲಿ ತಿಳಿಸಿಕೊಡ್ತಾರೆ. ಮೊದಲನೇದಾಗಿ 13ನೇ ಶ್ಲೋಕ. ಔತ್ತಾನಪಾದಿ ಸ ತದಾ ಶಸ್ತ್ರವರ್ಷೇಣ ಭೂರಿಣ ನ ಏವಾದೃಶತಾಚ್ಛನ್ನ ಆಸಾರೇಣ ಯಥಾ ಗಿರಿಃ. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸತತವಾಗಿ ಸುರಿಯುವ ಮಳೆಯಿಂದ ಆವೃತವಾಗಿರುವ ಪರ್ವತದಂತೆ ಧ್ರುವ ಮಹಾರಾಜನು ಆಗ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾಗಿದ್ದನು. ಹರೇ ಕೃಷ್ಣ. ಇಲ್ಲಿ ಒಂದು ಬೆಟ್ಟದ ಮೇಲೆ ಜೋರಾಗಿ ಮಳೆ ಬರ್ತದೆ. ಆಗ ಆ ಬೆಟ್ಟ ಪೂರ್ತಿಯಾಗಿ ಸ್ವಚ್ಛವಾಗ್ತದೆ. ಎಷ್ಟೇ ಧೂಳು ಇದ್ರು ಅಥವಾ ಕಸ ಕಡ್ಡಿ ಏನೇ ಆ ಬೆಟ್ಟದ ಮೇಲೆ ಇದ್ರು, ಜೋರಾಗಿ ಮಳೆ ಬಂದಾಗ ಅದು ಪೂರ್ತಿಯಾಗಿ ಸ್ವಚ್ಛವಾಗುವ ಹಾಗೆ ಈಗ ಧ್ರುವ ಮಹಾರಾಜನಲ್ಲಿ ಏನಾದ್ರೂ ಒಂದು ಅಸಾಮರ್ಥ್ಯತೆ ಏನಾದ್ರೂ ಇದ್ರೆ ಆ ಯುದ್ಧದಲ್ಲಿ ಅದೆಲ್ಲವೂ ಕೂಡ ಕಳೆದು ಹೋಯಿತು. ಹೇಗೆ ಯಕ್ಷರ ಜೊತೆಗೆ ಯುದ್ಧವನ್ನ ಮಾಡಬೇಕು ಅಂತ ಹೇಳಿದ್ರೆ ಧ್ರುವ ಮಹಾರಾಜ ಅನೇಕ ರೀತಿಯಾದಂತಹ ಕೌಶಲ್ಯಗಳನ್ನ ಅವನು ಪ್ರದರ್ಶಿಸಬೇಕಾಗ್ತದೆ. ಹಾಗೆ ಆ ಒಂದು ಕೌಶಲ್ಯವನ್ನ ಹೇಗೆ ಯುದ್ಧದ ತರಬೇತಿ ಅಂತ ಹೇಳ್ತಾರೆ ಅಥವಾ ಯುದ್ಧ ಪ್ರದರ್ಶನ ಅಂತ ಹೇಳ್ತಾರೆ, ಆ ರೀತಿ ಅದನ್ನ ಮಾಡೋದ್ರಿಂದಾಗಿ ಆ ಯೋಧರಿಗೆ ಒಂದು ಅವಕಾಶ ಸಿಗ್ತದೆ ಯುದ್ಧವನ್ನ ಮಾಡ್ಲಿಕ್ಕೆ. ಹಾಗೂ ತಮ್ಮಲ್ಲಿದ್ದಂತಹ ಯಾವುದಾದ್ರೂ ಅಸಾಮರ್ಥ್ಯತೆ, ತಿಳಿಯದೇ ಇರುವಂತಹ ಅಥವಾ ಅಭ್ಯಾಸವನ್ನ ಮಾಡದೇ ಇರುವಂತಹ ಕೌಶಲ್ಯಗಳನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗೆ ಧ್ರುವನಲ್ಲಿ ಏನಾದ್ರೂ ಅಸಾಮರ್ಥ್ಯತೆ ಇದ್ದಿದ್ರೆ ಅದೆಲ್ಲವೂ ಕೂಡ ಸರಿ ಹೋಯಿತು, ಅದೆಲ್ಲ ಕೊಚ್ಚಿ ಹೋಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹೇಗೆ ಮಳೆ ಪರ್ವತವನ್ನ ಶುದ್ಧಗೊಳಿಸ್ತದೋ ಹಾಗೆ ಈ ಯಕ್ಷರ ಒಂದು ಬಾಣಗಳು ಧ್ರುವನಲ್ಲಿದ್ದಂತಹ ಅಸಾಮರ್ಥ್ಯತೆಯನ್ನ ನಿವಾರಿಸಿದವು. ಅಂದ್ರೆ ಧ್ರುವನು ಸ್ವಲ್ಪವೂ ಕೂಡ ಹಿಂಜರಿಲಿಲ್ಲ. ತಾನು ಸಂಪೂರ್ಣ ಸಶಸ್ತ್ರನಾಗಿ ಆ ಎಲ್ಲಾ ಬಾಣಗಳನ್ನು ಕೂಡ ಎದುರಿಸಿದನು. ಆ ಬಾಣಗಳು ಧ್ರುವನಿಗೆ ಏನನ್ನು ಕೂಡ ಮಾಡಲಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಹೊರಗಿನಿಂದ ನೋಡುವವರಿಗೆ ಧ್ರುವ ಮಹಾರಾಜ ಯುದ್ಧದಲ್ಲಿ ಸೋಲಿಸಲ್ಪಟ್ಟಿದ್ದಾನೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟೊಂದು ಜೋರಾಗಿ ಆ ಒಂದು ಬಾಣಗಳ ಸುರಿಮಳೆಯು ಧ್ರುವ ಮಹಾರಾಜನ ಮೇಲೆ ಬೀಳ್ತಾ ಇತ್ತು. ಅದನ್ನು ನೋಡಿದಂತಹ ಇತರ ಲೋಕಗಳ ಜನರು ಅವರು ಏನು ಹೇಳ್ತಾರೆ ಅನ್ನೋದನ್ನ ಇಲ್ಲಿ 14ನೇ ಶ್ಲೋಕದಲ್ಲಿ ನೋಡಬಹುದು. ಹಾಹಾಕಾರ ತದಾ ಏವ ಆಸೀತ್ ಸಿದ್ಧಾನಾಂ ದಿವಿ ಪಶ್ಯತಾಂ ಹತೋಯಂ ಮಾನವ ಸೂರ್ಯೋ ಮಗ್ನ ಪುಣ್ಯ ಜನಾರ್ಣವೇ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮೇಲಿನ ಲೋಕಗಳಿಗೆ ಸೇರಿದ ಸಿದ್ಧರೆಲ್ಲರೂ ಆಕಾಶದಲ್ಲಿ ನೆರೆದು ಈ ಯುದ್ಧವನ್ನು ನೋಡುತ್ತಿದ್ದರು. ಧ್ರುವ ಮಹಾರಾಜ ಶತ್ರುಗಳ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾದದ್ದನ್ನು ಕಂಡು ಕೋಲಾಹಲದಿಂದ ಅವರೆಲ್ಲರೂ ಹೀಗೆಂದು ಅರಚಿಕೊಂಡರು: ಮನುವಿನ ಮೊಮ್ಮಗನಾದ ಧ್ರುವ ಹತನಾದ. ಸೂರ್ಯನಂತಿದ್ದ ಧ್ರುವ ಮಹಾರಾಜ ಯಕ್ಷರೆಂಬ ಸಾಗರದಲ್ಲಿ ಮುಳುಗಿ ಹೋದ ಎಂಬುದಾಗಿ ಅವರು ಅರಚಿಕೊಂಡರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಇನ್ನೊಂದು ಸಾದೃಶ್ಯ. ಹೇಗೆ ಸಮುದ್ರದಲ್ಲಿ ಸೂರ್ಯನು ಮುಳುಗಿದ. ನಾವು ಸಮುದ್ರದ ತೀರದಲ್ಲಿ ನಿಂತು ನೋಡಿದ್ರೆ ಸೂರ್ಯ ನೇರವಾಗಿ ಹೋಗಿ ಸಮುದ್ರದೊಳಗೆ ಬಿದ್ದು ಬಿಟ್ಟ ಅಂತ ಹೇಳಿ ಅನಿಸ್ತದೆ. ಅದು ಸೂರ್ಯ ಅಸ್ತಂಗತನಾಗುವಾಗ ಸೂರ್ಯನ ಒಂದು ಪ್ರಭೆಯು ಕಡಿಮೆಯಾದ ಹಾಗೆ ಕಾಣ್ತದೆ. ಹಾಗೂ ಒಂದು ಸೂರ್ಯ
ಬಹಳ ಪ್ರಕಾಶಮಾನವಾಗಿದ್ದಂತಹ ಸೂರ್ಯ ಕೆಂಪಗಾಗ್ತಾನೆ. ಆ ರೀತಿ ಅವನು ಸಮುದ್ರದೊಳಗೆ ಒಂದು ನೀರಿನಲ್ಲಿ ಬಿದ್ದ ಹಾಗೆ ನಮಗೆ ಕಾಣ್ತದೆ. ಅದೇ ರೀತಿ ಇಲ್ಲಿ ಧ್ರುವ ಮಹಾರಾಜನು ಯಕ್ಷರು ಅನ್ನುವಂತಹ ಸಾಗರದಲ್ಲಿ ಧ್ರುವ ಅನ್ನುವಂತಹ ಸೂರ್ಯನು ಅಸ್ತಂಗತನಾದ ಅಂತ ಹೇಳಿ ನಮಗೆ ಇಲ್ಲಿ ಸಾದೃಶ್ಯವನ್ನ ಹೇಳ್ತಾರೆ. ಆದ್ರೆ ಇದರ ನಿಜವಾದ ಅರ್ಥ ಏನು? ಸೂರ್ಯನು ಸಮುದ್ರವನ್ನ ಸ್ಪರ್ಶಿಸಿಯೂ ಇಲ್ಲ. ಸೂರ್ಯನು ದೂರದಲ್ಲಿದ್ದಾನೆ. ನಮಗೆ ಅದು ಆ ರೀತಿಯಾಗಿ ಕಾಣ್ತದೆ ಮಾತ್ರ. ಸೂರ್ಯ ಮತ್ತೆ ಉದಯಿಸ್ತಾನೆ. ಮತ್ತೆ ಮರುದಿನ ಬೆಳಗ್ಗೆ ಸೂರ್ಯನು ಮತ್ತೆ ಇನ್ನೊಂದ್ಸಲ ಅವನು ಎದ್ದು ಬರ್ತಾನೆ. ಅದೇ ರೀತಿ ಧ್ರುವನಿಗೆ ಕೂಡ ಇಲ್ಲಿ ಏನೂ ಆಗ್ಲಿಲ್ಲ. ಧ್ರುವನು ಈಗ ಸುರಕ್ಷಿತನಾಗಿದ್ದಾನೆ. ಅವನು ಯಕ್ಷರ ಎಲ್ಲ ಬಾಣಗಳನ್ನು ಕೂಡ ಎದುರಿಸಿದ್ದಾನೆ ಅನ್ನೋದನ್ನ ಈ ಒಂದು ಸಾದೃಶ್ಯದಲ್ಲಿ ನಾವು ಕಾಣಬಹುದು. ಆದ್ರೆ ಸಾಮಾನ್ಯ ಜನರಿಗೆ ಅಥವಾ ಹೊರಗಡೆ ನಿಂತಿದ್ದಂತಹ ಸಿದ್ಧರಿಗೆ, ಸಿದ್ಧರು ಅಂತ ಹೇಳಿದ್ರೆ ಅವರು ಆಕಾಶ ಮಾರ್ಗದಲ್ಲಿ ಸಂಚರಿಸುವವರು. ಅವರಿಗೆ ಯಾವುದೇ ವಿಮಾನಗಳ ಅವಶ್ಯಕತೆ ಇಲ್ಲ. ಅಂತಹ ಒಂದು ಸಿದ್ಧಿಯನ್ನ ಅವರು ಪಡೆದಿದ್ದಾರೆ. ಅವರು ಧ್ರುವ ಮಹಾರಾಜನ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಮಾನವ ಅಂತ ಹೇಳಿ ಕರೆದಿದ್ದಾರೆ. ಮಾನವ ಅಂತ ಹೇಳಿದ್ರೆ ಮನುವಿನಿಂದ ಬಂದಂಥವರು. ನಮ್ಮ ಇಡೀ ಮಾನವ ಸಮುದಾಯ ಬಂದಿರುವಂತದ್ದು ಮನುವಿನಿಂದ ಉದಿಸಿ ಬಂದಿದೆ. ಧ್ರುವನು ಕೂಡ ಮನುವಿನ ಮೊಮ್ಮಗ. ಸ್ವಯಂಭುವ ಮನುವಿನ ಮಗ ಉತ್ತಾನಪಾದನ ಮಗ ಧ್ರುವ. ಇವರೆಲ್ಲರೂ ಮಾನವರು ಅಂತ ಹೇಳಿ ಕರೆದಿರುವಂಥದ್ದು. ಅವರ ಅದೇ ರೀತಿಯಲ್ಲಿ ನಾವು ಕೂಡ ಬಂದಿರುವಂಥದ್ದು. ಹಾಗಾಗಿ ನಮ್ಮನ್ನ ಮಾನವರು ಅಂತ ಹೇಳಿ ಕರೀತಾರೆ. ಮಾನವ ಸೂರ್ಯ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಇನ್ನು ಸೂರ್ಯನಿಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ಅಂತೆಯೇ ಯಕ್ಷರೆಂಬ ಸಮುದ್ರದಲ್ಲಿ ಧ್ರುವ ಮಹಾರಾಜನು ಮುಳುಗಿ ಹೋದಂತೆ ಕಂಡರೂ ಅವನಿಗೆ ತೊಂದರೆ ಉಂಟಾಗಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 15ನೆಯ ಶ್ಲೋಕ. ನದತ್ಸು ಯಾತು ಧಾನೇಶು ಜಯ ಕಾಶಿಷ್ಟಥೋ ಮೃಧೇ ಉದತಿಷ್ಠಧ್ರಧಸ್ತಸ್ಯ ನೀಹಾರಾದಿವ ಭಾಸ್ಕರಃ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ತತ್ಕಾಲದಲ್ಲಿ ವಿಜಯಿಗಳಾಗಿದ್ದ ಯಕ್ಷರು ತಾವು ಧ್ರುವ ಮಹಾರಾಜನ ಮೇಲೆ ವಿಜಯವನ್ನು ಸಾಧಿಸುವೆಂದೇ ಘೋಷಿಸಿಕೊಳ್ಳತೊಡಗಿದ್ದರು. ಆದರೆ ಆ ಹೊತ್ತಿಗಾಗಲೇ ನಿಹಾರಿಕೆಯ ನಡುವಿನಿಂದ ಒಮ್ಮೆಲೆ ಸೂರ್ಯ ಮೂಡಿ ಬರುವಂತೆ ಧ್ರುವ ಮಹಾರಾಜನ ರಥ ಒಮ್ಮೆಲೆ ಕಾಣಿಸಿಕೊಂಡಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಸಾದೃಶ್ಯದಲ್ಲಿಯೂ ಧ್ರುವನನ್ನ ಸೂರ್ಯನಿಗೆ ಹೋಲಿಸಲಾಗಿದೆ. ನಿಹಾರಿಕೆ ಅಂತ ಹೇಳಿದ್ರೆ ಮಂಜು, ದಟ್ಟವಾಗಿ ಹೊದಿಕೆ ಆಗಿರುವಂತಹ ಮಂಜು. ಈ ಬೆಳಗಿನ ಸಮಯದಲ್ಲಿ ಮಂಜು ಬಹಳ ದಟ್ಟವಾಗಿದ್ರೆ ಸೂರ್ಯ ನಮಗೆ ಕಾಣಿಸಿಕೊಳ್ಳುವುದಿಲ್ಲ. ಸೂರ್ಯನನ್ನ ಮಂಜು ಮುಚ್ಚಿಬಿಟ್ಟಿದೆಯೇನೋ ಅಂತ ಅನ್ನಿಸ್ತದೆ. ಆದ್ರೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಆ ಮಂಜು ಎಲ್ಲ ಕರಗಿ ನಮಗೆ ಆಕಾಶವು ಸ್ಪಷ್ಟವಾಗಿ ಗೋಚರಿಸ್ತದೆ. ಸೂರ್ಯನು ಗೋಚರಿಸ್ತಾನೆ. ಅದೇ ರೀತಿ ಯಕ್ಷರು ಎಷ್ಟೇ ಆಕ್ರಮಣವನ್ನ ಮಾಡಿದ್ರು ಕೂಡ ಧ್ರುವನು ಅದೆಲ್ಲವನ್ನು ಕೂಡ ಮೀರಿ ಎಲ್ಲರನ್ನು ಸೋಲಿಸಿ ಆ ಧ್ರುವ ಮಹಾರಾಜನ ರಥ ಒಮ್ಮೆಲೆ ಕಾಣಿಸಿಕೊಂಡಿತು. ಆ ಏನೆಲ್ಲ ಆಕ್ರಮಣ ಮಾಡ್ತಾ ಇದ್ದಾರೆ, ಆ ಬಿಲ್ಲು ಬಾಣಗಳೆಲ್ಲ ಬೀಳ್ತಾ ಇದೆ, ಅದೆಲ್ಲವೂ ಕೂಡ ದೂರವಾಗಿ ಎಲ್ಲ ಮೊದಲಿನ ಸ್ಥಿತಿಗೆ ಬಂತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯನನ್ನ ಯಾವುದು ಕೂಡ ಮರೆಯಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಿದ್ರು ನಮ್ಮ ಕಣ್ಣನ್ನ ಮರೆಯಾಗಿಸ್ಬೋದು. ಈಗ ಮೋಡ ಜೋರು ತುಂಬಾ ಮೋಡ ಇದ್ರೆ ನಮಗೆ ಹಗಲು ಹೊತ್ತು, ಈಗ ಮಧ್ಯಾಹ್ನ 1 ಗಂಟೆ 2 ಗಂಟೆಯ ಸಮಯದಲ್ಲೂ ಒಂದು 5 ಗಂಟೆ 6 ಗಂಟೆಯ ಸಮಯದ ರೀತಿಯಲ್ಲಿ ಇಡೀ ವಾತಾವರಣ ಕತ್ತಲಾಗಿರುವಂತೆ ನಮಗೆ ಗೋಚರಿಸ್ತದೆ. ಆದ್ರೆ ಆ ಕತ್ತಲು ಎಷ್ಟು ಭಾಗವನ್ನ ಆವರಿಸಿದೆ? ಕೇವಲ ನಾವು ಇರುವಂತಹ ಸ್ಥಳವನ್ನ ಮಾತ್ರ. ಆದ್ರೆ ಬೇರೆ ಎಲ್ಲ ಸ್ಥಳಗಳಲ್ಲಿ ಸೂರ್ಯನು ಸ್ಪಷ್ಟವಾಗಿಯೇ ಕಾಣ್ತಾ ಇದ್ದಾನೆ ಮತ್ತು ಅದು ಸೂರ್ಯನ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇಲ್ಲ. ಆ ಮೋಡ ಅನ್ನುವಂಥದ್ದು ಆಕಾಶದ ಒಂದು ಸಣ್ಣ ಭಾಗವನ್ನಷ್ಟೇ ಆವರಿಸುವಂತಹದ್ದು. ಹಾಗೂ ಆ ಮೋಡದ ಕೆಳಗೆ ಇರುವವರಿಗೆ ಮಾತ್ರ ಅದರ ಒಂದು ಅನುಭವ ಉಂಟಾಗ್ತದೆ. ಸೂರ್ಯನಿಗೆ ಅದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಅದೇ ರೀತಿ ಇಲ್ಲಿ ಮೋಡವು ನಮ್ಮ ಕಣ್ಣುಗಳನ್ನು ಮುಚ್ಚಬಹುದು, ಆದರೆ ಸೂರ್ಯನನ್ನಲ್ಲ. ಸೂರ್ಯನಿಗೆ ಹೋಲಿಸುವುದರ ಮೂಲಕ ಎಲ್ಲ ಸಂದರ್ಭಗಳಲ್ಲಿಯೂ ಧ್ರುವ ಮಹಾರಾಜನ ಹಿರಿಮೆಯನ್ನು ದೃಢಪಡಿಸಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 16ನೆಯ ಶ್ಲೋಕ. ಧನು ವಿಸ್ಫೂರ್ಜಯನ್ ದಿವ್ಯಂ
ದ್ವಿಷತಾಂ ಖೇದಮುದ್ವಹನ್ ಅಸ್ತ್ರೌಘಂ ವ್ಯಧಮಾದ್ಬಾಣೈರ್ಘನಾನೀಕಾಮಿವಾನಿಲಃ. ವರದ ಮಾತಾಜಿ. ಧ್ರುವ ಮಹಾರಾಜನ ಬಿಲ್ಲು ಮತ್ತು ಬಾಣಗಳ ಹೇಂಹಾರ ಮತ್ತು ಇಸ್ಸೆನ್ನುವ ಸದ್ದು ಶತ್ರುಗಳ ಹೃದಯದಲ್ಲಿ ಶೋಕವನ್ನುಂಟು ಮಾಡಿದವು. ಬಿಸಿ ಬರುವ ಗಾಳಿ ಬಾನಿನಲ್ಲಿ ದಟ್ಟೈಸಿರುವ ಮೋಡಗಳನ್ನು ಚದುರಿಸಿ ಬಿಡುವಂತೆ ಅವರು ಬಿಡುವಿಲ್ಲದಂತೆ ಸುರಿಸಿದ ಬಾಣಗಳು ಅವರ ಬಗೆಬಗೆಯಾದ ಆಯುಧಗಳನ್ನು ದಿಕ್ಕಾಪಾಲಾಗಿಸಿ ಬಿಟ್ಟವು. ಹರೇ ಕೃಷ್ಣ. ಇಲ್ಲಿ ಇನ್ನೊಂದು ಸಾದೃಶ್ಯ, ಗಾಳಿ ಮೋಡವನ್ನ ಚದುರಿಸಿ ಆ ಒಂದು ಸೂರ್ಯ ಮತ್ತೆ ಕಾಣುವಂತೆ ಮಾಡ್ತದೆ. ಅದೇ ರೀತಿ ಇಲ್ಲಿ ಧ್ರುವ ಮಹಾರಾಜನಿಂದ ಯಾವುದು ಪ್ರಯೋಗಿಸಲ್ಪಡ್ತಾ ಇರುವಂತಹ ಬಾಣಗಳೇನಿದೆ ಅದನ್ನ ಇಲ್ಲಿ ಗಾಳಿಗೆ ಹೋಲಿಸಿದ್ದಾರೆ. ಆ ಗಾಳಿ, ಧ್ರುವ ಮಹಾರಾಜನ ಬಾಣಗಳು ಏನಿದೆ ಅವುಗಳು ಎಲ್ಲ ಯಕ್ಷರನ್ನು ಕೂಡ ಚದುರಿಸಿ ಮತ್ತೆ ಧ್ರುವ ಮಹಾರಾಜನು ಎಲ್ಲರಿಗೂ ಕಾಣಿಸುವಂತೆ ಆಯಿತು ಅನ್ನುವಂತಹ ಸಾದೃಶ್ಯವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಕೊನೆಯದಾಗಿ 17ನೆಯ ಶ್ಲೋಕದಲ್ಲಿ ತಸ್ಯತೆ ಚಾಪ ನಿರ್ಮುಕ್ತ ಭಿತ್ವಾ ವರ್ಮಾಣಿ ರಕ್ಷಸಾಂ ಕಾಯಾನ ವಿವಿಶುಸ್ತಿಗ್ಮ ಗಿರೀನಶಾನಯೋ ಯಥಾ. ಗಿರೀನ್ ಅಶನಯಾ ಯಥಾ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಧ್ರುವ ಮಹಾರಾಜನ ಬಿಲ್ಲಿನಿಂದ ಹೊರಬಿದ್ದ ತೀಕ್ಷ್ಣವಾದ ಬಾಣಗಳು ದೇವೇಂದ್ರನು ಪ್ರಯೋಗಿಸಿದ ವಜ್ರಾಯುಧ ಪರ್ವತಗಳ ಶರೀರವನ್ನು ಛಿದ್ರವಾಗಿಸಿ ಬಿಡುವಂತೆ ಶತ್ರುಗಳ ಕವಚಗಳನ್ನು ಶರೀರಗಳನ್ನು ಭೇದಿಸಿದುವು. ಹರೇ ಕೃಷ್ಣ. ಕೃಷ್ಣ. ಇಲ್ಲಿ ಧ್ರುವನನ್ನ ಇಂದ್ರನಿಗೆ ಹೋಲಿಸಿದ್ದಾರೆ. ದೇವೇಂದ್ರ ಆತನಲ್ಲಿರುವಂತಹ ವಜ್ರಾಯುಧದಿಂದ ಇಂದ್ರನು ಪರ್ವತಗಳನ್ನೆಲ್ಲ ಛಿದ್ರ ಮಾಡ್ತಾನೆ. ಹಾಗೆ ಧ್ರುವ ಮಹಾರಾಜನ ಬಿಲ್ಲು ಬಾಣಗಳಿಂದ ಶತ್ರುಗಳ ಕವಚ ಮತ್ತು ಶರೀರಗಳು ಛೇದಿಸಿದವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಮೊದಲು ಧ್ರುವನು ಶಂಖನಾದವನ್ನ ಮಾಡಿದ, ಹಾಗೂ ಯಕ್ಷರು ಧ್ರುವನ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಬಂದ್ರು. ಆಗ ಧ್ರುವ ಯಕ್ಷರ ಮೇಲೆ ಆಕ್ರಮಣವನ್ನ ಮಾಡಿ ಒಂದೇ ಸಲಕ್ಕೆ 3 ಬಾಣಗಳನ್ನ ಪ್ರಯೋಗ ಮಾಡಿದ. ಇದರಿಂದ ಅನೇಕ ಜನ ಯಕ್ಷರು ಪ್ರಾಣತ್ಯಾಗ ಮಾಡಿದ್ರು. ಅದನ್ನು ನೋಡಿದಂತಹ ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ಧ್ರುವ ಮಹಾರಾಜನ ಮೇಲೆ ಆಕ್ರಮಣವನ್ನ ಮಾಡಿದ್ರು. ಒಂದೇ ಸಲಕ್ಕೆ ಅವರು ಎಲ್ಲರೂ 6 ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ರು. ಆದ್ರೆ ಧ್ರುವನ ಪರಾಕ್ರಮಕ್ಕೆ ಇದು ಸಾರಿಗಟ್ಟಲಿಕ್ಕೆ ಆಗ್ಲಿಲ್ಲ. ಧ್ರುವನು ಅವರೆಲ್ಲರನ್ನು ತನ್ನ ಒಂದು ಪರಾಕ್ರಮದಿಂದ ಮಣಿಸಿಬಿಟ್ಟ. ಈಗ ಯಕ್ಷರು ಮುಂದೆ ಏನು ದಾರಿ ಕಾಣದೆ ಅಲ್ಲಿಂದ ಓಡಿ ಹೋಗ್ತಾರೆ. ಭಲ್ಲೈ ಸಂಚಿದ್ಯಮಾನಾನಾಂ ಶಿರೋಭಿಶ್ಚಾರು ಕುಂಡಲೈ ಊರುಭೀರ್ ಹೇಮತಾಲಾಭೈರ್ಧೂರ್ಭಿರುವಲಾಯ ಬಲ್ಗುಭಿಃ ಹಾರಕೇಯೂರ ಮುಕುಟೈರುಷ್ಣೀಪೈಶ್ಚ ಮಹಾಧನೈ ಆಶ್ರಿತಾಸ್ತಾರಣ ಭುವೋ ರೇಜುರ್ವೀರ ಮನೋಹರ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಎಸ್. ಅನುವಾದ: ಮಹರ್ಷಿ ಮೈತ್ರೇಯರು ಮುಂದುವರಿದು ಹೀಗೆಂದು ಹೇಳಿದರು. ಪ್ರೀತಿ ಪಾತ್ರನಾದ ವಿದುರನೇ, ಧ್ರುವ ಮಹಾರಾಜನ ಬಾಣಗಳು ಕತ್ತರಿಸಿ ಹಾಕಿದ ಶತ್ರುಗಳ ರುಂಡಗಳು ಸುಂದರವಾದ ಕರ್ಣಕುಂಡಗಳಿಂದಲೂ ಪೇಟೆಗಳಿಂದಲೂ ಅಲಂಕೃತವಾಗಿದ್ದವು. ಅವರ ಶರೀರಗಳಲ್ಲಿನ ಕಾಲುಗಳು ಚಿನ್ನದ ತಾಲವೃಕ್ಷಗಳಂತೆ ಸುಂದರವಾಗಿದ್ದವು. ಅವರ ತೋಳುಗಳು ಚಿನ್ನದ ಕಡಗಗಳಿಂದಲೂ ತೋಳುಬಂಧಗಳಿಂದಲೂ ಅಲಂಕೃತವಾಗಿದ್ದವು. ಅವರ ತಲೆಗಳ ಮೇಲೆ ಚಿನ್ನದ ಆಭರಣಗಳನ್ನೊಳಗೊಂಡ ಅಮೂಲ್ಯವಾದ ಕಿರೀಟಗಳಿದ್ದವು. ಯುದ್ಧ ಕ್ಷೇತ್ರದಲ್ಲಿ ಹರಡಿಕೊಂಡಿದ್ದ ಆ ಎಲ್ಲಾ ಆಭರಣಗಳು ತುಂಬಾ ಆಕರ್ಷಕವಾಗಿದ್ದವು ಹಾಗೂ ಯಾವನೇ ವೀರನ ಮನಸ್ಸನ್ನು ಮರಳುಗೊಳಿಸುವಂತಿದ್ದವು. ಹರೇ ಕೃಷ್ಣ ಪ್ರದೇಶ್. ಹರೇ ಕೃಷ್ಣ. ಹಿಂದೆ ಜನರು ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಸೈನಿಕರು ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬಹಳಷ್ಟು ಒಡವೆಗಳು, ಅನೇಕ ಬೆಲೆ ಬಾಳುವಂತಹ ವಸ್ತುಗಳನ್ನ ಅಲಂಕಾರವನ್ನ ಮಾಡಿಕೊಂಡು ಹೋಗ್ತಾ ಇದ್ರು. ಯಾವಾಗ ಅವರು ಯುದ್ಧದಲ್ಲಿ ಸತ್ತು ಹೋಗ್ತಾರೋ ಆಗ ಶತ್ರು ಪಕ್ಷದವರು ಆ ಒಂದು ಏನು ಸಂಪತ್ತಿದೆ ಅದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ರೀತಿ ಆ ಒಂದು ಯಾರು ಗೆಲ್ತಾರೆ ಅವರಿಗೆ ಅದರ ಆ ಒಂದು ಸಂಪತ್ತಿನ ಲಾಭವು ದೊರಕ್ತಾ ಇತ್ತು. ಈಗಿನ ಯುದ್ಧದಲ್ಲಿ ಇದು ಯಾವುದು ಕೂಡ ಇರುವುದಿಲ್ಲ. ಕೇವಲ ಒಂದು ಗನ್ ಮಾತ್ರ ಅಲ್ಲಿ ಸಿಗ್ತದೆ ಅಥವಾ ಬಾಂಬ್ಗಳನ್ನಷ್ಟೇ ಬಳಸ್ತಾರೆ. ಆದ್ರೆ ಹಿಂದೆ ಯುದ್ಧ ಆದಾಗ
ಈ ರೀತಿ ಚಿನ್ನದ ಒಡವೆಗಳು, ಕಿರೀಟ, ಪೇಟ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳೆಲ್ಲ ಆ ಒಂದು ಯುದ್ಧ ಭೂಮಿಯಲ್ಲಿ ಸಿಗ್ತಾ ಇತ್ತು. ಮುಂದುವರಿಸ್ತಾ 20ನೆಯ ಶ್ಲೋಕ. ಹತಾವಶಿಷ್ಟ ಇತರೇ ರಣಜಿರಾಜ್ ರಕ್ಷೋಗಣ ಕ್ಷತ್ರಿಯ ವರ್ಯ ಸಾಯಕೈ ಪ್ರಾಯೋ ವಿವೃಕ್ಷ್ಣ ವಯವಾ ವಿದುದ್ರುವು ಮೃಗೇಂದ್ರ ವಿಕ್ರೀಡಿತ ಯೂಥಪ ಇವ. ಶಶಿಕುಮಾರ್ ಪ್ರಭು. ಹಾಗೂ ಹರೇ ಕೃಷ್ಣ ಪ್ರಭುಜಿ. ಹಾಗೂ ಹೀಗೂ ಸಾಯದೆ ಉಳಿದ ಯಕ್ಷರ ಕೈಕಾಲುಗಳನ್ನು ಮಹಾಯೋಧನಾದ ಧ್ರುವ ಮಹಾರಾಜನ ಬಾಣಗಳು ಕತ್ತರಿಸಿ ಹಾಕಿದವು. ಹೀಗಾಗಿ ಅವರೆಲ್ಲರೂ ಸಿಂಹಕ್ಕೆ ಸೋತ ಆನೆಗಳಂತೆ ಓಡತೊಡಗಿದರು. ಹರೇ ಕೃಷ್ಣ. ಇಲ್ಲಿ ಸಿಂಹ ಮತ್ತೆ ಆನೆಯನ್ನ ಹೇಳಿದ್ದಾರೆ. ಸಿಂಹ, ಆನೆ ಎರಡೂ ಕೂಡ ಬಹಳ ಪರಾಕ್ರಮಿ. ಇಲ್ಲಿ ಏನು ಯಕ್ಷರು ಕಡಿಮೆ ಅಂತ ಅಲ್ಲ, ಯಕ್ಷರನ್ನ ಆನೆಗೆ ಹೋಲಿಸಿದ್ದಾರೆ, ಧ್ರುವನನ್ನ ಸಿಂಹಕ್ಕೆ ಹೋಲಿಸಿದ್ದಾರೆ. ಸಿಂಹ ಮತ್ತೆ ಆನೆ ಯುದ್ಧವನ್ನ ಮಾಡಿದ್ರೆ ಅದರಲ್ಲಿ ಸಹಜವಾಗಿಯೇ ಸಿಂಹವು ಜಯಗಳಿಸ್ತದೆ. ಹಾಗಂತೇಳಿ ಆನೆಯನ್ನ ಸೋಲಿಸುವಂತದ್ದು ಸಾಧಾರಣ ಅಲ್ಲ, ಕೇವಲ ಸಿಂಹ ಮಾತ್ರ ಅದನ್ನ ಸೋಲಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಇಬ್ಬರ ಒಂದು ಪರಾಕ್ರಮವನ್ನು ಕೂಡ ಪ್ರಶಂಸೆ ಮಾಡಲಾಗಿದೆ, ಆನೆ ಮತ್ತೆ ಸಿಂಹವನ್ನ. ಈಗ ಮುಂದೆ ಏನಾಗ್ತದೆ, ಈಗ ಮುಂದಿನ ಒಂದು ಹೆಜ್ಜೆ ಏನಾಗಿರಬಹುದು ಈ ಯಕ್ಷರು ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ ಅಷ್ಟು ಬೇಗ. ಅವರಲ್ಲಿ ಮಾಯಾವಿ ಯುದ್ಧವನ್ನ ಮಾಡುವಂತಹ ಒಂದು ಕೌಶಲ ಇರ್ತದೆ. ಆ ಮಾಯಾವಿ ಯುದ್ಧವನ್ನ ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ಈಗ ಮುಂದಿನ ಭಾಗದಲ್ಲಿ ನಾವು ಕಾಣುತ್ತೇವೆ. ಅಪಶ್ಯಮಾನ ಸ ತದಾ ತಾಯಿನಂ ಮಹಾಮೃಧೇ ಕಂಚನ ಮಾನವೋತ್ತಮಃ ಪುರೀಂ ದಿದೃಕ್ಷನ್ನಪಿ ದ್ವಿಷಾಂ ನಾಮಾಯಿನಾಂ ವೇದ ಚಿಕೀರ್ಷತಂ ಜನಃ. ಶೋಭಾ ಮಾತಾಜಿ. ಕೃಷ್ಣ ಪ್ರಭು. ಯುದ್ಧ ಕ್ಷೇತ್ರದಲ್ಲಿ ಶತ್ರು ಪಕ್ಷದ ಸೈನಿಕರು ಯಾರು ನೆಟ್ಟಗೆ ಆಯುಧಗಳನ್ನು ಹಿಡಿದುಕೊಂಡು ನಿಂತಿಲ್ಲವೆಂದು ಮಾನವರಲ್ಲಿ ಶ್ರೇಷ್ಠನಾದ ಧ್ರುವ ಮಹಾರಾಜನು ಗಮನಿಸಿದನು. ಆ ಬಳಿಕ ಅಲಕಾಪುರಿಯನ್ನು ನೋಡಬೇಕೆಂಬ ಇಚ್ಛೆ ಅವನಲ್ಲಿ ಮೂಡಿತು. ಆದರೆ ಅವನು ತನ್ನಲ್ಲಿಯೇ ಹೀಗೆಂದು ಯೋಚಿಸಿದನು, ಮಾಯಾವಿಗಳಾದ ಈ ಯಕ್ಷರ ಯೋಜನೆಗಳೇನು ಎಂಬುದನ್ನು ಯಾರು ಅರಿಯರು? ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಎಲ್ಲ ಮುಗ್ದು ಹೋಯ್ತು, ಯುದ್ಧ ಮುಗಿದು ಹೋಯ್ತು, ಯಕ್ಷರೆಲ್ಲರೂ ಸೋತು ಹೋದ್ರು ಅಂತ ಹೇಳಿ ಅಂದುಕೊಂಡ್ರೆ ಅದು ಸರಿಯಲ್ಲ. ಯಾಕಂದ್ರೆ ಅವರು ಓಡಿ ಹೋಗಿದ್ದಾರೆ, ಮತ್ತೆ ಇನ್ನಷ್ಟು ಹೆಚ್ಚು ಬಲವನ್ನ ಸಂಪಾದನೆ ಮಾಡಿಕೊಂಡು ಅವರು ಮತ್ತೆ ಆಕ್ರಮಣವನ್ನ ಮಾಡ್ತಾರೆ. ಸಹಜವಾಗಿ ಒಬ್ಬ ಕ್ಷತ್ರಿಯನಿಗೆ ಇದು ತಿಳಿದಿರುವಂತಹ ವಿಚಾರವಾಗಿದೆ. ಹಾಗಾಗಿ ಧ್ರುವನು ಅಲಕಾಪುರಿಯನ್ನ ಪ್ರವೇಶ ಮಾಡಬೇಕು ಅನ್ನುವಂತಹ ಇಚ್ಛೆ ಅವನಲ್ಲಿದ್ರೂ ಕೂಡ ಅವನು ಆ ಒಂದು ಪ್ರವೇಶವನ್ನ ಮಾಡುವುದಿಲ್ಲ, ಅಲಕಾಪುರಿಯನ್ನು ಪ್ರವೇಶ ಮಾಡುವುದಿಲ್ಲ, ಕಾದು ನೋಡ್ತಾನೆ ಏನಾಗ್ತದೆ ನೋಡುವ ಅಂತ ಹೇಳಿ. ಹಾಗಿರ್ಬೇಕಾದ್ರೆ ಅಲ್ಲಿ ಯಾವ ರೀತಿಯಾಗಿ ಒಂದು ಸನ್ನಿವೇಶ ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊಂದಿತು ಅನ್ನೋದನ್ನ ನಾವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಭಾಗವತದಲ್ಲಿ ಈ ಒಂದು ಚಿತ್ರವನ್ನ ತೋರಿಸಿದ್ದಾರೆ. ಇದು ಎಲ್ಲ ಯಕ್ಷರು ಧ್ರುವನ ಮೇಲೆ ಒಂದು ಮಾಯಾವಿ ಯುದ್ಧವನ್ನ ಹೂಡುತ್ತಾರೆ. 22ನೆಯ ಶ್ಲೋಕ. ಇತಿ ಭ್ರುವಾಂಶ್ಚಿತ್ರರಥ ಸ್ವಸಾರಥಿಂ ಯತ್ತ ಪರೇಷಾಂ ಪ್ರತಿಯೋಗ ಶಂಕಿತಃ ಶುಶ್ರಾವ ಶಬ್ದಂ ಜಲಭೇರಿವೇರಿತಂ ನಭಶ್ವತೋ ದಿಕ್ಷು ರಜೋನ್ವದಿದೃಶ್ಯತಃ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಇತ್ತ ಮಾಯಾವಿಗಳಾದ ಯಕ್ಷರ ಮುಂದಿನ ಕ್ರಮದ ಬಗ್ಗೆ ಸಂದೇಹಗ್ರಸ್ತನಾಗಿ ಧ್ರುವ ಮಹಾರಾಜನು ತನ್ನ ಸಾರಥಿಯೊಡನೆ ಮಾತನಾಡುತ್ತಾ ಇದ್ದಾಗ ಸಮುದ್ರವೇ ಅಲ್ಲಿತ್ತೋ ಏನೋ ಎಂಬಂತೆ ಅವನಿಗೆ ಭಾರೀ ಸದ್ದು ಕೇಳಿ ಬಂದಿತು. ಆಕಾಶದಲ್ಲಿ ಎಲ್ಲಾ ದಿಕ್ಕುಗಳಿಂದಲೂ ಧೂಳು ತುಂಬಿದ ಬಿರುಗಾಳಿ ಬೀಸಿಕೊಂಡು ಬರುತ್ತಿರುವುದನ್ನು ಅವರು ಕಂಡರು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹಿಮಾಲಯ ಭಾಗದಲ್ಲಿ ಸಮುದ್ರ ಇರುವುದು ಸಾಧ್ಯ ಇಲ್ಲ. ಆದರೆ ಇಲ್ಲಿ ಮಾಯಾವಿ ಯುದ್ಧದ ಒಂದು ಕಾರಣಕ್ಕಾಗಿ ಸಮುದ್ರ ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇದೆ ಅನ್ನುವಂತಹ ಒಂದು ಸಮುದ್ರದ ಭೋರ್ಗರೆಯುವಂತಹ ಶಬ್ದವನ್ನ ಅವರು ಕೇಳಿದ್ರು. ಧ್ರುವ ಮಹಾರಾಜ ಮತ್ತೆ ಆತನ ಸಾರಥಿಗೆ ಅದು ಕೇಳಿಸಿತು. ಕ್ಷಣೇನಾಚ್ಛಾದಿತಂ ವ್ಯೋಮ ಘನಾನೀಕೇನ ಸರ್ವತಃ ವಿಸ್ಫುರತ್ತಡಿತಾ ದಿಕ್ಷು ತ್ರಾಸಯತ್ಸ್ತನ ಇತ್ನುನಾ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ.
ಕ್ಷಣ ಮಾತ್ರದಲ್ಲಿ ಇಡೀ ಆಕಾಶ ದಟ್ಟವಾದ ಮೋಡಗಳಿಂದ ತುಂಬಿ ಹೋಯಿತು. ಭಾರಿ ಗುಡುಗಿನ ಸದ್ದು ಕೇಳಿ ಬಂದಿತು. ಕಣ್ಣು ಕೊರೈಸುವಂತಹ ಮಿಂಚು ಹೊಳೆಯಿತು ಹಾಗೂ ಭಾರಿ ಮಳೆ ಸುರಿಯತೊಡಗಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಯಕ್ಷರು ಆಕ್ರಮಣವನ್ನ ಮಾಡುವುದಕ್ಕಿಂತ ಮೊದಲು ಒಂದು ಭಯಾನಕವಾದಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಸನ್ನಿವೇಶಗಳಲ್ಲಿ ಎಲ್ಲರಿಗೂ ಒಂದು ರೀತಿಯಾದಂತಹ ಭಯವು ಉಂಟಾಗ್ತದೆ. ಜೋರಾಗಿ ಮಳೆ ಬರ್ತಾ ಇದೆ, ಮೋಡ ಇದೆ, ಗಾಳಿ ಇದೆ, ಗುಡುಗು, ಮಿಂಚು, ಈ ರೀತಿಯಾದಂತಹ ಒಂದು ಸನ್ನಿವೇಶದಲ್ಲಿ ಯಾರು ಏನನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಎಲ್ಲಿ ಇದ್ದೇವೋ ಅಲ್ಲೇ ನಿಂತು ಬಿಡ್ತೇವೆ. ಪ್ರಯಾಣವನ್ನ ಮಾಡುವುದಾಗ್ಲಿ ಅಥವಾ ಮನೆಯಿಂದ ಹೊರಗೆ ಬರುವುದಾಗ್ಲಿ ಇತ್ಯಾದಿಗಳನ್ನ ನಾವು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ, ಭಯವಿರುತ್ತದೆ. ಅದೇ ರೀತಿ ಧ್ರುವ ಮಹಾರಾಜನು ನಿಂತಿದ್ದ ಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ಉಂಟಾಗಿದೆ. ಇದು ಹೇಗೆ ಅಂತ ಹೇಳಿದ್ರೆ, ಧ್ರುವನು ಪರಾಕ್ರಮದಿಂದ ಯುದ್ಧ ಮಾಡುವುದರಿಂದ ಅವನು ಹಿಂದೆ ಸರಿಯಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಯಕ್ಷರು ಈ ರೀತಿಯಾದಂತಹ ಮಾಯಾವಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವಾಗಿಯೂ ಈ ಎಲ್ಲ ವಸ್ತುಗಳು ಇದೆ ಅಂತಲ್ಲ, ಇದು ಅನ್ನಿಸುವಂತದ್ದು. ಏನು ಇಲ್ಲವೋ ಅದು ಇದೆ ಅಂತ ಹೇಳಿ ಅನ್ನಿಸಿದ್ರೆ ಅದೇ ಮಾಯೆ ಅಂತ ಹೇಳಿ ಹೇಳ್ತಾರೆ. ಈ ಮಾಯೆಯ ಯುದ್ಧವನ್ನ ಯಕ್ಷರು ಪ್ರಾರಂಭ ಮಾಡಿದ್ದಾರೆ. 24 ವವೃಷು ರುಧಿರೌ ಘಾಸ್ರ ಕೂಯ ವಿಣ್ಮೂತ್ರ ಮೇಧಸಃ ನಿಪೇತುರ್ಗ ಗನಾದಸ್ಯ ಕಬಂಧಾನ್ಯ ಉಗ್ರತೋ ಅಗ್ರತೋ ಅನಗಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪಾಪರಹಿತನಾಗಿರುವ ವಿದುರನೇ, ಆ ಮಳೆಯ ಅಂಗವಾಗಿ ಧ್ರುವ ಮಹಾರಾಜನ ಮುಂದೆ ಭಾರಿ ಪ್ರಮಾಣದಲ್ಲಿ ರಕ್ತ, ಲೋಳೆ, ಕೀವು, ಮಲ, ಮೂತ್ರ ಮತ್ತು ಮಜ್ಜೆಗಳು ಸುರಿಯತೊಡಗಿದವು. ಆಕಾಶದಿಂದ ಕಬ್ಬಂಧಗಳು ಅಂದರೆ ಶರೀರದ ಮುಂಡಭಾಗಗಳು ಬಂದು ಬೀಳತೊಡಗಿದವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸನ್ನಿವೇಶ ಇನ್ನಷ್ಟು ಭಯಾನಕವಾಗಿ ಬದಲಾವಣೆ ಆಗ್ತಾ ಇದೆ. ಮುಂದುವರಿಸ್ತಾ 25ನೇ ಶ್ಲೋಕ. ತಥಾ ಖೇದೃಶ್ಯತ ಗಿರಿ ನಿಪೇತು ಸರ್ವತಾದಿಶಂ ಗದಾ ಪರಿಘ ನಿಸೃಂಶ ಮುಸಲಾ ಸಾಶ್ಮವರ್ಷಿಣಃ. ಶಿವಗಂಗಾ ಮಾತಾಜಿ. ಕೃಷ್ಣ. ಆ ಬಳಿಕ ಆಕಾಶದಲ್ಲಿ ದೊಡ್ಡ ಪರ್ವತವೊಂದು ಕಾಣಿಸಿಕೊಂಡಿತು. ಎಲ್ಲಾ ದಿಕ್ಕುಗಳಿಂದಲೂ ಬರ್ಜಿಗಳು, ಗದೆಗಳು, ಖಡ್ಗಗಳು, ಪರಿಗಗಳು ಮತ್ತು ಕಲ್ಲು ಬಂಡೆಯ ತುಂಡುಗಳೊಂದಿಗೆ ಆಲಿಕಲ್ಲುಗಳು ಬೀಳತೊಡಗಿದವು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಆಕ್ರಮಣವನ್ನ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲ ಆಯುಧಗಳು, ಬರ್ಜಿ, ಗದೆ, ಖಡ್ಗ, ಪರಿಗ, ಕಲ್ಲು ಬಂಡೆ ಇತ್ಯಾದಿ ಎಲ್ಲವೂ ಕೂಡ ಕೆಳಗೆ ಬೀಳ್ತಾ ಇದೆ. ಇದಕ್ಕೆ ಏನು ಪರಿಹಾರ ಅನ್ನೋದನ್ನ ನೋಡೋಣ. 26ನೇ ಶ್ಲೋಕ. ಅಹಯೋಷ ನಿನಿಶ್ವಾಸ ವಮಂತೋಗ್ನಿಂ ಋಷಾಕ್ಷಿಭಿ ಅಭ್ಯದಾವನ್ ಗಜಾಮತ್ತ ಸಿಂಹ ವ್ಯಾಘ್ರಾಶ್ಚ ಯೂಥಶಃ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ. ಉರಿಯುವ ಕಣ್ಣುಗಳಿಂದ ಕೂಡಿದ ಅನೇಕ ಸರ್ಪಗಳು ಅಗ್ನಿಯನ್ನು ಉಗುಳುತ್ತಾ ತನ್ನನ್ನು ನುಂಗಲು ಬರುತ್ತಿರುವುದನ್ನು ಮತ್ತು ಮದೋನ್ಮತ್ತ ಆನೆಗಳು, ಸಿಂಹಗಳು ಮತ್ತು ಹುಲಿಗಳು ತನ್ನತ್ತ ಧಾವಿಸಿ ಬರುತ್ತಿರುವುದನ್ನು ಧ್ರುವ ಮಹಾರಾಜನು ಕಂಡನು. ಹರೇ ಕೃಷ್ಣ. ಈ ಎಲ್ಲ ವಿವರಣೆಗೆ ಅನುಸಾರವಾಗಿ ಈ ಒಂದು ಚಿತ್ರವನ್ನ ಇಲ್ಲಿ ಬಿಡಿಸಿದ್ದಾರೆ. ನಾವಿಲ್ಲಿ ಕಾಣಬಹುದು ಸಿಂಹ, ಚಿರತೆ, ಹಾವು, ನಾನಾ ರೀತಿಯಾದಂತಹ ಸೈನಿಕರು, ಹಾಗೂ ಇಲ್ಲಿ ಸಮುದ್ರ, ಆನೆಗಳು, ಬೇರೆ ಬೇರೆ ಆಯುಧಗಳು, ಬಾಣಗಳ ಮಳೆ ಎಲ್ಲವನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ಅದೇ ರೀತಿ ಇಲ್ಲಿ ಋಷಿಮುನಿಗಳನ್ನು ಕೂಡ ಕಾಣಬಹುದು. ಈ ಒಂದು ಭಾಗದಲ್ಲಿ ಅವರು ಧ್ರುವ ಮಹಾರಾಜನಿಗೆ ಸಹಾಯ ಮಾಡಲಿಕ್ಕೆ ಇರುವಂತಹದ್ದು. 27 ಸಮುದ್ರ ಊರ್ಮಿಭಿರ್ಭೀಮ ಪ್ಲಾವಯನ್ ಸರ್ವತೋ ಭುವಂ ಆಸಸಾದ ಮಹಾಹ್ರಾದ ಕಲ್ಪಾಂತ ಇವ ಭೀಷಣಃ. ವರದ ಮಾತಾಜಿ. ಆ ಬಳಿಕ ಇದು ಜಗತ್ತಿಗೆ ಕಡೆಯ ಕಾಲ ಸಂಗೀತವಾಗಿರುತ್ತಿದೆಯೋ ಎಂಬಂತೆ ನೊರೆಗಳಿಂದ ಕೂಡಿದ ಅಲೆಗಳನ್ನುಳ್ಳ ಭಾರಿ ಆರ್ಭಟದಿಂದೊಡಗಿದ ಭಯಂಕರ ಸಮುದ್ರವೇ ತನ್ನತ್ತ ಧಾವಿಸಿ ಬರುತ್ತಿರುವಂತೆ ಅವನಿಗೆ ತೋರಿಸಿತು. ಹರೇ ಕೃಷ್ಣ. ಇದೆಲ್ಲವೂ ಕೂಡ ತೋರಿಕೆ, ಅಂದ್ರೆ ಮಾಯಾವಿ ಒಂದು ಸನ್ನಿವೇಶ ಸೃಷ್ಟಿಯಾಗಿರುವಂತಹದ್ದು ಧ್ರುವನನ್ನ ಭಯಪಡಿಸುವಂತಹ ಒಂದು ಉದ್ದೇಶದಿಂದ.
ಏವಂ ವಿಧಾನ್ಯನೇಕಾನಿ ತ್ರಾಸನಾನ್ಯ ಮನಸ್ವಿನಾಂ ಸಸೃಜುಸ್ತಿಗ್ಮಗತಯಾ ಆಸುರ್ಯಾ ಮಾಯಯಾಸುರ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಅಸುರ ಪ್ರವೃತ್ತಿಯ ಯಕ್ಷರು ಸ್ವಭಾವತಃ ತುಂಬಾ ಕೀಳಾದವರು. ತಮ್ಮ ಅಸುರೀಯ ಮಾಯೆಯ ಪ್ರಭಾವದಿಂದ ಅರಿಯದವರನ್ನು ಹೆದರಿಸಲು ಅವರು ಅನೇಕ ವಿಚಿತ್ರ ವಿದ್ಯಮಾನಗಳನ್ನು ಸೃಷ್ಟಿಸಬಲ್ಲರು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಆ ಒಂದು ಯಕ್ಷರು ತಮ್ಮಿಂದ ಏನೆಲ್ಲ ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ಪ್ರಯತ್ನಪೂರ್ವಕವಾಗಿ ಮಾಡಿದ್ದಾರೆ, ಧ್ರುವನನ್ನ ಭಯಪಡಿಸುವಂತಹ ಒಂದು ಉದ್ದೇಶದಿಂದ. ಧ್ರುವೇ ಪ್ರಯುಕ್ತಾಂ ಅಸುರೈ ತಾಮಾಯಾಂ ಅತಿ ದುಸ್ತರಾಂ ನಿಶಮ್ಯ ತಸ್ಯಾ ಮುನಯಃ ಶಮಾಶಂಸನ್ ಸಮಾಗತ. ಶಶಿಕುಮಾರ್ ಪ್ರಭು. ಅಸುರರ ಮಾಯಾಶಕ್ತಿಯಿಂದ ಭ್ರಮೆಗೆ ಒಳಗಾಗಿ ಧ್ರುವ ಮಹಾರಾಜ ಕಂಗೆಟ್ಟಿದ್ದಾನೆ ಎಂಬುದನ್ನು ಕೇಳಿದಾಗ ತಮ್ಮ ಮಂಗಳಕರವಾದ ಪ್ರೋತ್ಸಾಹವನ್ನು ಈಯುವ ಸಲುವಾಗಿ ಮಹರ್ಷಿಗಳೆಲ್ಲ ಒತ್ತುಗೂಡಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಮಹರ್ಷಿಗಳೆಲ್ಲ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಧ್ರುವ ಮಹಾರಾಜನಿಗೋಸ್ಕರ. ಯಾವುದು ಈ ಮಾಯೆಯನ್ನ ತೊಲಗಿಸುವಂತಹ ಒಂದು ದಾರಿ ಅಂತ ಹೇಳಿದ್ರೆ, ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ ಯಹ ಕೃಷ್ಣ ತಾಹ ನಾಹಿ ಮಾಯಾರ ಅಧಿಕಾರ. ಕತ್ತಲು ಎಷ್ಟೇ ದಟ್ಟವಾಗಿ ಕವಿದಿದ್ರೂ ಕೂಡ ಒಂದು ಸಣ್ಣ ಹಣತೆಯ ಬೆಳಕಿನಿಂದಲೂ ಆ ಒಂದು ಕತ್ತಲೆಯನ್ನ ತೊಲಗಿಸಬಹುದು. ಅದರ ಬೆಳಕಿನ ಮುಂದೆ ಕತ್ತಲೆ ನಿಲ್ಲುವುದಿಲ್ಲ. ಆದರೆ ಭಗವಂತನು ಸೂರ್ಯನಿಗೆ ಸಮಾನವಾಗಿದ್ದಾನೆ. ಹಾಗಾಗಿ ಈ ಗಾಢ ಅಂಧಕಾರ, ಈ ಮಾಯೆ ಏನಿದೆ ಅದನ್ನ ದೂರ ಮಾಡಬೇಕು ಅಂತ ಹೇಳಿದ್ರೆ ಆ ಭಗವಂತನ ನಾಮಸ್ಮರಣೆ, ನಾಮ ಸಂಕೀರ್ತನೆ, ಇದರಿಂದ ಎಲ್ಲವನ್ನು ಕೂಡ ದೂರ ಮಾಡಲಿಕ್ಕೆ, ಎಲ್ಲ ಆಪತ್ತು ವಿಪತ್ತುಗಳನ್ನ ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಕೃಷ್ಣ ಈ ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಾತ್ ನಾಮನಾಮಿನೆ. ಕೃಷ್ಣನಿಗೂ ಕೃಷ್ಣನ ನಾಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಹಾಗೆ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡುವ ಮುಖಾಂತರವಾಗಿ ಧ್ರುವ ಮಹಾರಾಜನು ಈ ಒಂದು ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಯಿತು. ಶ್ರೀಮದ್ ಭಾಗವತದ ಎಲ್ಲಾ ಅಧ್ಯಾಯಗಳು ಕೂಡ ನಮಗೆ ಭಗವಂತನ ಮಹಿಮೆಯನ್ನ, ಭಗವಂತನ ಭಕ್ತರ ಮಹಿಮೆಯನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಇರುವಂತಹದ್ದು. ಅದಕ್ಕೋಸ್ಕರವೇ ವಿಶೇಷವಾಗಿ ರಚಿತವಾಗಿರುವಂತಹ ಪುರಾಣ ಈ ಶ್ರೀಮದ್ ಭಾಗವತ. ಹಾಗೆ ಆ ನಾರಾಯಣ ಅಸ್ತ್ರವನ್ನ ಹೇಳುವ ಮುಖಾಂತರ, ನಾರಾಯಣ ಅಸ್ತ್ರವನ್ನ ಪಠಿಸುವ ಮುಖಾಂತರವಾಗಿ ಋಷಿಗಳು ಧ್ರುವ ಮಹಾರಾಜನಿಗೆ ಸಹಾಯವನ್ನ ಮಾಡ್ತಾರೆ. ಭಗವಂತನ ಪವಿತ್ರ ನಾಮದ ಸಂಕೀರ್ತನೆ, ಇದನ್ನ ಇಲ್ಲಿ ಕೊನೆಯದಾದಂತಹ 30ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಮುನಯ ಊಚುಹು ಔತಾನಪಾದ ಭಗವಾನ್ಸ್ತವಶಾನ್ಘದನ್ವಾ ದೇವಾಕ್ಷಿಣೋತ್ವನವ ತಾರ್ತಿಹರೋ ವಿಪಕ್ಷಾನ್ ಯನ್ನಾಮಧೇಯಮಭಿಧಾಯ ನಿಶಮ್ಯ ಛಾದ್ಧಾ ಲೋಕೋಂಜಸಾ ತರತಿ ದುಸ್ತರಮಂಗ ಮೃತ್ಯುಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಋಷಿಗಳೆಲ್ಲ ಹೀಗೆಂದು ಹೇಳಿದರು. ಪ್ರಿಯನಾದ ಧ್ರುವನೇ, ಉತ್ತಾನಪಾದ ರಾಜನ ಮಗನೇ, ಶಾಂಗ್ನಧನ್ವನೆಂದು ಪ್ರಸಿದ್ಧನಾಗಿರುವಂತಹ ದೇವೋತ್ತಮ ಪರಮ ಪುರುಷನು ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಆ ಪರಮ ಪುರುಷನು ನಿನ್ನನ್ನು ಬೆದರಿಸುತ್ತಿರುವ ಶತ್ರುಗಳೆಲ್ಲರನ್ನೂ ನಾಶಪಡಿಸುತ್ತಾನೆ. ಪರಮ ಪ್ರಭುವಿನ ಪವಿತ್ರ ನಾಮವು ಆ ಪರಮ ಪ್ರಭುವಿನಷ್ಟೇ ಶಕ್ತವಾದುದು. ಆದ್ದರಿಂದ ಪರಮ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಹಾಗೂ ಶ್ರವಣ ಮಾಡುವುದರಿಂದ ಯಾವುದೇ ಕ್ಲೇಶವಿಲ್ಲದೆ ಅನೇಕ ವ್ಯಕ್ತಿಗಳನ್ನು ಭಯಂಕರವಾದ ಮೃತ್ಯುವಿನ ಮುಖದಿಂದ ರಕ್ಷಿಸಬಹುದು. ಹೀಗೆ ಭಕ್ತನನ್ನು ರಕ್ಷಿಸಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದರಿಂದ ನಮಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಭಗವಂತನ ನಾಮವನ್ನ ಕೈ ಬಿಡಬಾರದು. ನಮಗೆ ಕೆಲವೊಮ್ಮೆ ಜಪ ಮಾಡ್ಲಿಕ್ಕೆ, ಸಂಕೀರ್ತನೆ ಮಾಡ್ಲಿಕ್ಕೆ ಮನಸ್ಸು ಇರಬಹುದು, ಕೆಲವೊಮ್ಮೆ ಮನಸ್ಸು ಇಲ್ಲದೆ ಇರಬಹುದು. ಆದ್ರೂ ಕೂಡ ಕರ್ತವ್ಯ ದೃಷ್ಟಿಯಿಂದ ನಾವು ನಿತ್ಯ ನಿರಂತರವಾಗಿ ಭಗವಂತನ ಸಂಕೀರ್ತನೆಯನ್ನ ಮಾಡಬೇಕು. ಯಾಕಂದ್ರೆ ಇದು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂತಹ ಒಂದು ವಿಧಾನ. ಮೃತ್ಯುವಿನಿಂದ ವ್ಯಕ್ತಿಯನ್ನ ರಕ್ಷಣೆ ಮಾಡುವಂತಹ ಒಂದು ದಾರಿ ಭಗವಂತನ ನಾಮಸ್ಮರಣೆ. ಈ ರೀತಿ ಆ ಒಂದು ಯಕ್ಷರ ಚಮತ್ಕಾರ ಏನು ತೋರಿಸ್ತಾ ಇದ್ದಾರೆ, ಅದರಿಂದ ಧ್ರುವ ಮಹಾರಾಜನನ್ನ ರಕ್ಷಣೆ ಮಾಡಲಿಕ್ಕೆ ಮುನಿಗಳು ನಾರಾಯಣಾಸ್ತ್ರವನ್ನ
ಪಠಿಸ್ತಾರೆ. ಹಾಗೆ ನಾರಾಯಣಾಸ್ತ್ರವನ್ನ ಹೇಳುವ ಮುಖಾಂತರವಾಗಿ ಧ್ರುವನು ಈ ಒಂದು ಮಾಯಾ ಚಮತ್ಕಾರದ ಭ್ರಮೆಯ ಲೋಕ ಏನಿದೆ ಅದನ್ನ ದಾಟ್ಲಿಕ್ಕೆ ಸಾಧ್ಯವಾಯಿತು. ನಾವು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಹಾಮಂತ್ರವನ್ನ ಜಪ ಮಾಡಿದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಮಾಯೆಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಜೀವನದಲ್ಲಿ ಬರುವಂತಹ ಬಹಳಷ್ಟು ವಿಚಾರಗಳು ಅದು ಕೇವಲ ನಮ್ಮ ಭ್ರಮೆಯಾಗಿರ್ತದೆ. ನಿಜವಾಗ್ಲೂ ಆ ಒಂದು ಸಮಸ್ಯೆ ಅದು ಸಮಸ್ಯೆ ಆಗಿರುವುದಿಲ್ಲ, ಆದ್ರೆ ನಾವು ಅದನ್ನ ಸಮಸ್ಯೆ ಅಂತ ಹೇಳಿ ತಿಳಿದುಕೊಂಡಿರ್ತೇವೆ. ಅಂತಹ ಒಂದು ವಿಚಾರಗಳಿಂದ, ಅಂತಹ ಒಂದು ಭ್ರಮೆಯಿಂದ ನಮ್ಮನ್ನ ಪಾರುಗಾಣಿಸುವಂತಹ ಶಕ್ತಿಯನ್ನ ಈ ಮಹಾಮಂತ್ರವು, ಭಗವಂತನ ನಾಮಸ್ಮರಣೆಯು ಹೊಂದಿದೆ ಅನ್ನುವಂತಹ ವಿಚಾರವನ್ನ ಈ ಒಂದು ಅಧ್ಯಾಯದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಮುಂದಕ್ಕೆ ಧ್ರುವ ಮಹಾರಾಜನ ಒಂದು ಯುದ್ಧ ಮುಂದುವರಿಯುತ್ತದೆ. ಯಕ್ಷರನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೇನೆ ಅನ್ನುವಂತಹ ಒಂದು ಸಂಕಲ್ಪವನ್ನ ಧ್ರುವನು ಹೊಂದಿರ್ತಾನೆ. ಆಮೇಲೆ ಆ ಯುದ್ಧವನ್ನ ನಿಲ್ಲಿಸ್ಲಿಕ್ಕೋಸ್ಕರ ಮನು ಹಾಗೂ ಯಕ್ಷರ ಒಂದು ನಾಯಕನಾದಂತಹ ಕುಬೇರ ಇವರೆಲ್ಲರೂ ಕೂಡ ಬರ್ತಾರೆ. ಈ ವಿಚಾರಗಳನ್ನೆಲ್ಲ ನಾವು ಮುಂದಿನ 11ನೇ ಅಧ್ಯಾಯದಲ್ಲಿ ನೋಡೋಣ. ಯುದ್ಧ ನಿಲುಗಡೆಗೆ ಸ್ವಯಂಭುವ ಮನುವಿನ ಸಲಹೆ ಅನ್ನುವಂತಹ ಈ 11ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ತೇವೆ. ಹಾಗೆ 12ನೇ ಅಧ್ಯಾಯದಲ್ಲಿ ಧ್ರುವ ಮಹಾರಾಜನು ಭಗವಂತನ ಧಾಮಕ್ಕೆ ಹಿಂದಿರುಗಿದ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಇದ್ದೇವೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಹರೇ ಕೃಷ್ಣ.